ಪ್ರೀತಿಯಲ್ಲಿ ಐಶ್ವರ್ಯವಂತನಾದ ಯೇಸುವೇ ನಿನಗೆ ಸ್ತೋತ್ರ. ನಿನ್ನ ಕೃಪೆ ಇರುವುದಕ್ಕಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ. ಈ ಸಬ್ಬತ್ ದಿನದ ಆರಾಧನೆಯಲ್ಲಿ ದೇವರೇ ನಿನ್ನ ಪ್ರಸನ್ನ ತಿಳಿದು ಬರಲಿ ದೇವರೇ. ಸ್ವಾಮಿ ನೀನು ಮಾತಾಡು, ನಾವು ಸಿದ್ಧರಾಗಿದ್ದೀವಿ ಅಪ್ಪ. 10 ತಿಂಗಳ ಕಾಲವೆಲ್ಲ ನಮ್ಮನ್ನು ದೇವರೇ ತಂದೆಯಾಗಿಯೂ ತಾಯಿಯಾಗಿಯೂ ಸಂತೈಸುವ ದೇವರಾಗಿಯೂ ಆರೋಗ್ಯದಾಯಕನಾಗಿದ್ದು ಕೂಡ ನೀನು ಕಾಪಾಡಿ ನಡೆಸ್ತಾ ಬಂದದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. 10 ತಿಂಗಳ ಕಾಲಗಳನ್ನು ನಡೆಸಿ 11ನೇ ತಿಂಗಳ ಈ 1ನೇ ತಾರೀಕಿನಲ್ಲಿ ನಮ್ಮನ್ನು ಇಟ್ಟದಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸುವೇ, ಕರ್ನಾಟಕೋತ್ಸವ ಗಣರಾಜ್ಯೋತ್ಸವ ಕರ್ತನಿಗೆ ಈ ದಿನದಲ್ಲಿ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಕರ್ತನ ಒಳ್ಳೆಯ ದಿನದಲ್ಲಿ ಎಲ್ಲ ಕರ್ನಾಟಕದ ಎಲ್ಲ ಜನರನ್ನ ನೀನು ರಕ್ಷಿಸು, ಕಾಪಾಡು, ಜೊತೆಗೆ ನಡೆಸು, ಸಹಾಯ ಮಾಡು. ಈ ಪ್ರಾಂತದಲ್ಲಿ ಕರ್ನಾಟಕದಲ್ಲಿ ಸಮಾಧಾನ ಶಾಂತಿ ಇರೋದಕ್ಕಾಗಿ ಸ್ತೋತ್ರ. ಕರ್ತನಿಗೆ ವಾಕ್ಯದೊಟ್ಟಿಗೆ ಮಾತಾಡೋ, ಲೈವ್ದಲ್ಲಿರುವಂಥ ಪ್ರೇಕ್ಷಿಸುವಂಥ ನಿನ್ನ ಮಕ್ಕಳನ್ನ, ಯೂಟ್ಯೂಬ್ನಲ್ಲಿ ನಿನ್ನ ಮಕ್ಕಳನ್ನ ಎಲ್ಲರನ್ನೂ ಕೂಡ ನೀನು ಆಶೀರ್ವಾದ ಮಾಡೋದು ನಾನು ಪ್ರಾರ್ಥಿಸ್ತೇನೆ ರಾಜ. ಕರ್ತನಾದ ಯೇಸುವೇ, ವಿಶೇಷವಾಗಿ ನೀನು ಮಾತಾಡು. ನಾನು ಶುದ್ಧನಾಗಿದ್ದೇನೆ, ನೀನು ಮಾತಾಡು. ನಿನ್ನ ಮಹಿಮೆಗಾಗಿ, ನಿನ್ನ ಕೃಪೆಗಾಗಿ ನೀನು ಉಪಯೋಗ ಮಾಡ್ಕೋ. ಇಲ್ಲಿವರೆಗೆ ನಡೆಸಿದ್ರಿ, ಇನ್ನು ಮುಂದೆ ಕೂಡ ನೀವು ನಡೆಸಿರಿ. ನಿನ್ನ ಮಹಿಮೆ ನಡೆಸಿ ಕಾಪಾಡಬೇಕಂತ ಯೇಸು ಕ್ರಿಸ್ತನ ಪವಿತ್ರವಾದ ಶಕ್ತಿ, ಪರಲೋಕದ ಮಹಿಮವಾದ ಕಾರ್ಯಗಳು ನಡೀಲಿ. ಆತ್ಮಿಕವಾದ ತಕ್ಕವಾಗಿ ನೀನು ಬೆಳೆಸು. ನಾವು ತಗ್ಗಿಸಲ್ಪಡಬೇಕು, ನೀನು ಮಾತ್ರ ಹೆಚ್ಚಿಸಲ್ಪಡಬೇಕು. ಎಲ್ಲ ನಿನ್ನ ವಾಕ್ಯದ ಪ್ರಕಾರ ನೀನೇ ಮಾತಾಡಿ ನಡೆಸಬೇಕಂತ ನಜರೇತ್ ಯೇಸು ನಾಮದಲ್ಲಿ ಬೇಡಿದಂತೆ ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರು, ಸರ್ವವಲ್ಲಭನಾದ ದೇವರು ನಮ್ಮನ್ನು ಆಳುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಸಮಯ, ಎಷ್ಟೋ ಸಂದರ್ಭ ತಕ್ಕ ಹಾಗೆ ನಾವು ದೇವರನ್ನ ಮಹಿಮೆ ಪಡಿಸುವುದನ್ನು ಬಿಟ್ಟು ಮನುಷ್ಯರನ್ನ ಮಹಿಮೆ ಪಡಿಸ್ತೀವಿ, ಮನುಷ್ಯರನ್ನ ಸಂತೋಷ ಪಡಿಸ್ತೀವಿ. ನಿಜಾನ? ಮನುಷ್ಯರನ್ನ ಸಂತೋಷ ಪಡಿಸ್ತೀವಿ. ಪ್ರತಿದಿನ ಎಷ್ಟೋ ಜನರ ಜೀವಿತ ನೋಡುವಾಗ ಮನುಷ್ಯರನ್ನ ಸಂತೋಷ ಪಡಿಸೋದ್ರಿಂದ ನಾವು ಇಲ್ಲೇ ಲೋಕದಲ್ಲಿ ಕಾರ್ಯಗಳಲ್ಲಿ ವ್ಯರ್ಥವಾಗಿ ಸಮಯ ಕಳಿತೀವಿ. ಹಾಗಾದ್ರೆ ಯಾವಾಗ ದೇವರನ್ನು ಮಹಿಮೆ ಪಡಿಸ್ತೀವೋ, ದೇವರನ್ನು ಸಂತೃಪ್ತಿ ಪಡಿಸ್ತೀವೋ, ಅವಾಗ ದೇವರು ನಮ್ಮೊಟ್ಟಿಗೆ ಆಳುವಂತ ದೇವರ ನಮ್ಮನ್ನು ನಡೆಸ್ತಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಎಲ್ಲಾ ವಿಷಯದಲ್ಲಿ ಕೂಡ ಮನುಷ್ಯನಿಗೂ ದೇವರಿಗೂ ಏನು ಬದಲಾವಣೆ ಇದೆ? ಮನುಷ್ಯನಿಗೆ ಏನ್ ಕೊಡಬಹುದು, ಮನುಷ್ಯನ್ ಏನ್ ಮಾಡಬಹುದು? ಆದ್ರೆ ದೇವರು ನನಗೆಲ್ಲವನ್ನು ಕೊಡುವನಾಗಿದ್ದಾನೆ, ದೇವರು ಉಂಟು ಮಾಡಿದ್ದಾನೆ, ದೇವರು ಎಲ್ಲವನ್ನು ಮಾಡಕ್ ಶಕ್ತನಾಗಿದ್ದಾನೆ ಅಂತ ದೇವರನ್ನ ಮಹಿಮೆ ಪಡಿಸ್ಬೇಕು ನನ್ನ ಪ್ರೇರೆ. ಯಾವಾಗ ದೇವರ ಮಹಿಮೆ ಪಡಿಸ್ತೀವೋ, ಪ್ರತಿ ಸಮಯ ಪ್ರತಿ ಗಳಿಗೆ ದೇವರ ಸನ್ನಿಧಾನದಲ್ಲಿ ಕಾಲ ಹರಣೆ ಮಾಡುವಾಗ ಖಂಡಿತವಾಗಿ ದೇವರು ನಿಮ್ಮನ್ನ ಸಹಾಯ ಮಾಡ್ತಾರೆ ನನ್ನ ಪ್ರೇರೆ. ನಾನು ನಿಜವಾಗ್ಲೂ ಸಂತೋಷವಾಗಿ ಹೇಳ್ತೇನೆ ನನ್ನ ಪ್ರೇರೆ. ನಾನು ಬದುಕಿ ಉಳಿದಿರುವುದು ಈ 11 ತಿಂಗಳನ್ನು ನೋಡುವುದಕ್ಕೆ ದೇವರು ನನಗೆ ಭಾಗ್ಯ ಕೊಟ್ಟದ ಕಾರಣ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾನು ಮರೆಯೋದಿಲ್ಲ. ಪ್ರತಿ ಭಾನುವಾರ ನಾನು ಇದು ಹೇಳ್ತಾ ಇರ್ತೀನಿ, ನನ್ನ ಮರೆಯೋದಿಲ್ಲ. ಯಾಕಂದ್ರೆ ಈ ದಿನ ನಾನು ಕಾಣದೇ ಇರುವಂತ ದಿನವಾಗಿತ್ತು, ಆದ್ರೆ ದೇವ್ರು ನನಗೆ ಕಾಣಕ್ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಎಷ್ಟೋ ಜನ ಅದಕ್ಕೆ ದೇವ್ರು ಹೇಳ್ತಾರೆ, ನಾನು ಮಾಡಿದ ಒಂದು ಉಪಕಾರ ನೀನು ಮರಿಬೇಡ ಅಂತ ಹೇಳ್ತದೆ. ನೀನು ನನಗೆ ದೇವ್ರೆ ನೀನು ಮಾಡಿದ ಉಪಕಾರ ಒಂದು ನಾನು ಮರೆಯೋದಿಲ್ಲ ಅಂತ ನಾನು ಪ್ರತಿದಿನ ದೇವ್ರಿಗೆ ನಾನು ಹೇಳ್ತಾ ಇದ್ದೆ. ಪ್ರತಿದಿನ ಎಲ್ಲೋ ಹೋದ್ರೂ ಕೂಡ ದೇವ್ರಿಗೆ ಥ್ಯಾಂಕ್ಸ್ ಕೊಡ್ತಾ ಇರ್ತೇನೆ, ದೇವರಿಗೆ ಸಂತೋಷವಾದ ಸ್ತೋತ್ರ ಕೊಡ್ತಾ ಇರ್ತೀನಿ. ಕಾರಣ ಇಷ್ಟೇ, ದೇವ್ರನ್ನ ನಾನು ಬಲಪಡಿಸ್ತಾ ಇರುವಂತ ಕಾರ್ಯಗಳು. ನಾನು ಹೇಳ್ಬಹುದು, ಈ ಡಾಕ್ಟರೇ ನನ್ನ ಬದುಕಿಸಿದ್ರು, ಈ ಡಾಕ್ಟರೇ ನನಗೆ ಇದು ಕಾರ್ಯ ಮಾಡಿದ್ರು, ಇವರೇ ಇಲ್ಲದೇ ಇದ್ರೆ ನನಗೆ ಏನಾಗ್ತಿತ್ತು ಏನೋ ಗೊತ್ತಿಲ್ಲ ಅಂತ ನಾನು ಡಾಕ್ಟರ್ನ ಹೊಗಳ್ತಾ ಇಲ್ಲ, ನಮ್ಮ ದೇವರನ್ನ ಹೊಗಳ್ತಾ ಇಲ್ಲ. ಹಲ್ಲೆಲೂಯಾ. ಡಾಕ್ಟರ್ಗೆ ಬುದ್ಧಿ ಕೊಟ್ಟವರು, ಡಾಕ್ಟರ್ಗೆ ಆಲೋಚನೆ ಕೊಟ್ಟವರು, ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ಆರೋಗ್ಯದ ಆಲೋಚನೆ ಕೊಟ್ಟವರು ದೇವರು. ಮಕ್ಕಳ ಒಟ್ಟಿಗೆ ದೇವರು ಮಾತಾಡಿದ ಮೇಲೆ ದೇವರು ಮಾಡಿದಂತ ಈ ಕೃಪೆ ನಾನು ಇಲ್ಲಿ ಇರುವುದು. ಹಲ್ಲೆಲೂಯಾ. ಸಂತೋಷವಾದ ಕಾರ್ಯಗಳು ನಾವು ನೋಡ್ತಾ ಇದ್ದೀವಿ. ಸಂತೋಷವಾಗಿ 2020ನೇ ವರ್ಷದ 10ನೇ ತಿಂಗಳಿನ ಮುಗಿಸ್ಕೊಂಡು 11ನೇ ತಿಂಗಳಿನ 1ನೇ ತಾರೀಕು ಕರ್ತನ ಬಳಿಗೆ ನಾವು ಬಂದಿದ್ದೀವಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗ್ಲೂ ನನ್ನ ಪ್ರೇರೆ, ನಾನು ಇಡೀ ವಾರಗಳ ನಾನು ಎಲ್ಲೆಲ್ಲೋ ಟೂರ್ ಹೋಗಿದ್ದೆ. ಹೌದು, ನಾನು ಫ್ರೀ ಆಗಿಲ್ಲ. ಎಲ್ಲ ಕಡೆ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಎಲ್ಲೆಲ್ಲೋ ಹೋದ್ರು ಪ್ರಾರ್ಥನೆ, ಆರಾಧನೆ, ಪ್ರಾರ್ಥನೆ, ವಾಕ್ಯ ಎಚ್ಚರಿಸ್ತಾ, ಗದರಿಸ್ತಾ, ತಿಳಿಸುತ್ತಾ ಹೋಗಿ ಪ್ರಾರ್ಥನೆ ಮಾಡುತ್ತಾ ನಾನು 12 ದಿನ ಕಾಲ ಹರಣೆ ಮಾಡಲಿಲ್ಲ. ದೇವರ ಮಹಿಮೆ ಪಡಿಸಿ ಬಂದೆ. ಹಲ್ಲೆಲೂಯಾ. ಬಹಳ ಪ್ರಾಮುಖ್ಯವಾದ ನನ್ನ ದಿನಗಳನ್ನು ನಾನು ಕಾಣ್ತೇನೆ. ಒಬ್ಬೊಬ್ರು ನನ್ನನ್ನು ಕೇಳುವಾಗ ಅಪ್ಪಿಕೊಂಡು ಹೇಳಿದ್ರು, ನಿಮ್ಮ ಪ್ರಾರ್ಥನೆಯಿಂದಲೇ ನಾನು ಇದ್ದೀನಿ ಅಂತ. ನಾನು ಹೇಳಿದೆ, ನನ್ನಿಂದಲ್ಲ, ಇದು ದೇವರ ಕೃಪೆಯಿಂದ, ಇದು ದೇವರ ಕೃಪೆಯಿಂದ. ನಾನು ಹೇಳಿದ ಒಂದೇ ಮಾತು, ದೇವರ ಆಲೋಚನೆ. ಅದಕ್ಕಾಗಿ ನಾನು ಹೇಳುವಂತ ಆಲೋಚನೆ ಏನಂದ್ರೆ,
ದೇವರ ಕೃಪೆ ಬಹಳ ಪ್ರಾಮುಖ್ಯ. ಮನುಷ್ಯರನ್ನು ಮೆಚ್ಚಿಸುವುದು, ಮನುಷ್ಯರ ಮೇಲೆ ಇರುವಂತಹ ಅವಲಂಬ, ಮನುಷ್ಯರ ಮೇಲೆ ಇರತಕ್ಕಂಥ ಆಲೋಚನೆಗಳು ಅದು ಕ್ಷಣಿಕ. ದೇವರ ಮೇಲೆ ಇರುವಂತಹ ಆಲೋಚನೆ, ದೇವರ ಮೇಲೆ ಇರತಕ್ಕಂಥ ಪ್ರೀತಿ, ದೇವರ ಮೇಲೆ ಇರತಕ್ಕಂಥ ಆತ್ಮಿಕ ನಂಬಿಕೆ ಅದು ಶಾಶ್ವತ. ಮನುಷ್ಯನಿಗೆ ದೇವರಿಗೆ ವ್ಯತ್ಯಾಸ ಇದೆ ಎರಡೇ. ದೇವರು ಸದಾಕಾಲ ನಮ್ಮ ಜೊತೆ ಇರ್ತಾನೆ, ಮನುಷ್ಯನ ಸದಾಕಾಲ ನಮ್ಮ ಜೊತೆ ಇರೋದಿಲ್ಲ. ಅದಕ್ಕಾಗಿ ಶತ್ರುಗಳಿಂದ ದೇವರು ನಮ್ಮನ್ನ ಬಿಡಿಸುತ್ತಾನೆ. ಹೋದ ಭಾನುವಾರ ಸಂದೇಶ ಕೊಟ್ಟ ಹಾಗೆ ಅದೇ ಸಂದೇಶ ನನ್ನ ಎರಡನೆಯ ಮಾರ್ಗವಾಗಿದೆ. ಹೋದ ವಾರ ನಾನು ನಿಮ್ಗೆ ಹೇಳಿದೆ, ಅದು ಕಂಟಿನ್ಯೂ ಮಾಡ್ತೀನಿ ದೇವ್ರು ಚಿತ್ತ ಇದ್ರೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯ ಹೇಳುತ್ತದೆ, ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 54ನೇ ಅಧ್ಯಾಯ 16ನೇ ವಚನ ನಾವು ಹೀಗೆ ಓದುವಾಗ ಏನ್ ಹೇಳುತ್ತದೆ? 16ನೇ ವಚನ ಏನ್ ಹೇಳುತ್ತದೆ? ಕೇಳು, ಕೆಂಡವನ್ನು ಊದುತ್ತಾ ಉಪಯುಕ್ತವಾದ ಆಯುಧವನ್ನು ಉಂಟು ಮಾಡುವ ಕಂಬಾರನನ್ನು ಸೃಷ್ಟಿಸಿದವನು ನಾನೇ. ಹಲ್ಲೆಲೂಯಾ. ಸೃಷ್ಟಿಸಿದವನು ನಾನೇ, ಹಾಳು ಮಾಡುವ. 2 ನಿಮಿಷ. ಹಲ್ಲೆಲೂಯಾ. ನೋಡು, ಸೃಷ್ಟಿಸಿದವನು ಯಾರು? ರೆಡಿ ಮಾಡಿದವರು ಯಾರು? ಸಿದ್ಧತೆ ಆಗಿರಬೇಕು, ರೆಡಿ ಆಗಿರಬೇಕು. ಖಂಡಿತವಾಗಿ ನನ್ನ ಪ್ರಿಯರೇ, ಎಲ್ಲಾ ವಿಷಯದಲ್ಲಿ ಕೂಡ ರೆಡಿ ಮಾಡುವರು ದೇವರು. ಹೋದ ವಾರ ನಾನು ಒಂದು ಕಡೆ ಪ್ರಾರ್ಥನೆಗೆ ಹೋಗಿದ್ದೆ. ಹೋದ ತಕ್ಷಣ ಅವ್ರು ಹೇಳಿದ್ರು, ಅಳಕ್ ಸ್ಟಾರ್ಟ್ ಮಾಡಿದ್ರು. ಯಾಕೆ ಅಂತ ಕೇಳಿದಾಗ 6 ತಿಂಗಳ ಮಗು ಸತ್ತೋಯ್ತು ಅಂತ. 6 ತಿಂಗಳ ಮಗು ಸತ್ತೋಯ್ತು ಅಂತ ನಾನು ಹೇಳಿದೆ, ಅಮ್ಮ, ದೇವ್ರು ನಿನ್ನ ಕಣ್ಣೀರು ನೋಡ್ತಾರೆ. ನೀನ್ ನನ್ನ ಮುಂದೆ ಹತ್ರ ಏನು ಸಿಕ್ಕೋದಿಲ್ಲ. ಮನುಷ್ಯ ನಿಮ್ಮ ತಾಯಿ ಮುಂದೆ ಹತ್ರ ಏನು ಸಿಕ್ಕೋದಿಲ್ಲ. ನೀ ಯಾರ್ಯಾರ ಮುಂದೆ ಹತ್ರ ಏನು ಸಿಕ್ಕೋದಿಲ್ಲ. ನೀನ್ ಎಷ್ಟು ಅಳುತ್ತೀಯೋ, ಎಷ್ಟು ಗೋಳಾಡ್ತೀವೋ, ನಿನ್ನ ಶರೀರಕ್ಕೆ ಹಾನಿ ಮಾಡ್ಕೋತಿ ಹೊರತಾಗಿ ಅಳುವು ಕಣ್ಣೀರಿಗೆ ಉತ್ತರ ಬರೋದಿಲ್ಲ. ಹಾಗಾದ್ರೆ ಏನು ಅಂತ ನಾನು ಹೇಳಬೇಕಂದ್ರೆ ಒಂದು ಹೇಳ್ತೀನಿ, ದೇವ್ರು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ರೆ. ಯೇಸು ಸ್ವಾಮಿ ಹೇಳಿದ್ರು, ನೀ ಲೋಕದ ಎಲ್ಲಾ ಕಾರ್ಯಗಳಿರುವಂತ ಕಾರ್ಯಗಳನ್ನ ನಿನ್ನ ಮಕ್ಕಳಿಗಾಗಿ, ನಿನ್ನ ಕುಟುಂಬಕ್ಕಾಗಿ ನೀನ್ ಅಳ್ಳು, ಕಣ್ಣೀರು ಸುರಿಸು ಅಂತ ಹೇಳಿದ್ದಾರೆ. ಅದಕ್ಕಾಗಿ ನೀನು ಕಣ್ಣೀರು ಸುರಿಸು. ದೊಡ್ಡ ಮಗನಿಗೆ ಹುಷಾರಿಲ್ಲ, ಜ್ವರ ಭಾಳ ಬಂದಿದ್ರಿ, ತುಂಬಾ ಹಾಸ್ಪಿಟಲ್ ತೋರಿಸಿದ್ವಿ, ಏನೋ ಗುಣ ಆಗ್ತಾ ಇಲ್ಲ ಅಂತ ಕೇಳುವಾಗ ನಾನು ಹೇಳಿದೆ, ಯೇಸು ಸ್ವಾಮಿ ಗುಣಪಡಿಸೋ ಶಕ್ತಿ ಅವರಲ್ಲಿದೆ. ನಿನ್ನ ದೇವರು ವಾಕ್ಯದ ಪ್ರಕಾರವಾಗಿ ನಿನ್ನ ಮಕ್ಕಳಿಗಾಗಿ ಕಣ್ಣೀರಿಡು. ನಿನ್ನ ಮಕ್ಕಳಿಗಾಗಿ ನೀನು ಕಣ್ಣೀರಿಡು. ನಿನ್ನ ಕಣ್ಣೀರ ಪ್ರಾರ್ಥನೆ ಅಲ್ಲಿರ್ಬೇಕು ಅಂತ. ಅದಕ್ಕಾಗಿ ಹೇಳುವಂತ ಆಲೋಚನೆ ಏನಂದ್ರೆ, ಶತ್ರುಗಳಿಂದ ದೇವರು ನಮ್ಮನ್ನು ಬಿಡಿಸ್ತಾರೆ. ಹೇಗೆ ಬಿಡಿಸ್ತಾರೆ? ಕಂಬಾರನ ರೆಡಿ ಮಾಡಿದವರು ಯಾರು? ಆಯುಧಗಳ ರೆಡಿ ಮಾಡುವಂತ ವ್ಯಕ್ತಿ ಯಾರು? ಕಂಬಾರನು. ಈ ಕಂಬಾರನ ರೆಡಿ ಮಾಡಿದಂತ ವ್ಯಕ್ತಿ ಯಾರು? ನಾವು ಹೋಗೋಣ, ಯಾರು ರೆಡಿ ಮಾಡಿದಾರೆ ನೋಡೋಣ್ರಿ. ಅವ್ರು ಹೆಂಗೆ ರೆಡಿ ಮಾಡಿದಾರೆ ನೋಡೋಣ್ರಿ. ಖಂಡಿತವಾಗಿ ಆದಿಕಾಂಡ ಮೊದಲನೇ ಅಧ್ಯಾಯ 26ನೇ ವಚನದಲ್ಲಿ ಹೀಗಿರುತ್ತದೆ. ಆದಿಕಾಂಡ ಮೊದಲನೇ ಅಧ್ಯಾಯ 26ನೇ ವಚನ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ. ನೋಡ್ರಿ, ದೇವರು ಏನ್ ಹೇಳ್ತಾ ಇದಾರೆ? ನಮ್ಮ ಹೋಲಿಕೆ ಅಂದ್ರೆ ತನ್ನ ಹೋಲಿಕೆ ಪ್ರಕಾರವಾಗಿ, ಸ್ವಾಮಿಯ ಹೋಲಿಕೆ ಪ್ರಕಾರವಾಗಿ, ಸ್ವಾಮಿಯ ಆಲೋಚನೆ ಪ್ರಕಾರವಾಗಿ ಏನ್ ಮಾಡ್ತಾರೆ? ನನ್ನ ಹೋಲಿಕೆ ಪ್ರಕಾರವಾಗಿ ಮನುಷ್ಯನನ್ನ ಉಂಟು ಮಾಡೋಣ. ಈ ಮನುಷ್ಯ ಯಾರು? ಈ ಮನುಷ್ಯರ ಕಂಬಾರ, ಬಡಿಗನ, ಅಥವಾ ರೈತನ, ಹೊಲಿಗೆ ಯಂತ್ರ ಹೊಲಿಯುವಂತ, ಬಟ್ಟೆ ಹೊಲಿಯುವಂತ ಸಿಂಪಿಗೆನ, ಇಲ್ಲ ಅಕ್ಕ ಸಾಲಿಗೆನ? ಇವನೇ ಅಂತ ನಾನು ಉಂಟು ಮಾಡ್ತಾ ಇದ್ದಾರ? ಇದನ್ನ ಇವನೇ ಅಂತ ಉಂಟು ಮಾಡ್ತಾ ಇದ್ದಾರ? ಇಲ್ಲ. ಒಬ್ಬ ಮನುಷ್ಯನ, ನನ್ನ ಹಾಗೆ ಒಬ್ಬ ಮನುಷ್ಯನನ್ನ ನಾನು ರೆಡಿ ಮಾಡಬೇಕು, ಆತನನ್ನು ಉಂಟು ಮಾಡಬೇಕು, ಆತನ ಸಿದ್ಧತೆ ಪಡಿಸಬೇಕಂತ ಸ್ವಾಮಿ ಅಂದುಕೊಂಡರು. ತನ್ನ ರೂಪದಲ್ಲಿ ಮನುಷ್ಯನನ್ನ ಉಂಟು ಮಾಡಬೇಕು. ಹಾಗಾದ್ರೆ ದೇವ್ರ ಮಕ್ಕಳು, ದೇವ ಜನರೇ, ಯೇಸು ಸ್ವಾಮಿ ಆವತ್ತಿನ ಉಂಟು ಮಾಡಿದ ದೇವರು, ಆ ಉಂಟು ಮಾಡಿದ ತಂದೆ ಆದ ದೇವರು, ಇವತ್ತಿನಲ್ಲಿ ಯಾವ ರೀತಿಯಾಗಿದ್ದೀವಿ? ನಾವು ಯಾವ ಹೋಲಿಕೆಯಲ್ಲಿ ಇದ್ದೀವಿ? ತಂದೆಯ ಹೋಲಿಕೆಯಲ್ಲಿ ಇದ್ದೀವಿ. ಅದಕ್ಕಾಗಿ ಸ್ವಾಮಿ ಹೇಳಿದ್ರು, ಈ ರೆಡಿ ಮಾಡುವಂತ ಕಂಬಾರನನ್ನ ಉಂಟು ಮಾಡಿದವನು ನಾನೇ, ನಿನ್ನನ್ನು ಉಂಟು ಮಾಡಿದವನು ನಾನೇ,
ನಾನು ಯಾವ ರೀತಿಯಾಗಿ ಇವರು ಅಂತ ಉಂಟು ಮಾಡಿಲ್ಲ, ಎಲ್ಲರನ್ನು ಉಂಟು ಮಾಡಿದ್ದೇನೆ. ಅವರವರ ಕೃತ್ಯಗಳ ಇವಾಗ ನಡೆಸ್ತಾ ಇದ್ದಾರೆ, ಇವರವರ ಕಾರ್ಯಗಳು ಅವರು ಹೋಗ್ತಾ ಇದ್ದಾರೆ, ಅವರವರ ಮಾರ್ಗದಲ್ಲಿ ಅವರು ಇದ್ದಾರೆ. ಅದಕ್ಕಾಗಿ ಉಂಟು ಮಾಡಿದವನು ನಾನಾಗಿದ್ದೇನೆ. ಹಾಗಾದ್ರೆ ಮುಂದೆ ಒಂದಿನೊಂದು ವಚನ ಹೇಳ್ತದೆ ನೋಡ್ರಿ, 2:7 ವಚನ ಓದ್ತೆ ನೋಡ್ರಿ. ಅದೇ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ ಓದಿ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಮಣ್ಣಿನಿಂದ ರೆಡಿ ಮಾಡಿ ಜೀವಶ್ವಾಸ ಮೂಗಿನಿಂದ ಊದಿದನು. ಹಾಗಾದ್ರೆ ನಾವು ಆವಾಗ ಬದುಕುವ ಪ್ರಾಣಿಗಳಾದಿವಿ, ಬದುಕುವ ಮನುಷ್ಯರಾದಿವಿ. ಖಂಡಿತವಾಗಿ ನಿಜವಾಗ್ಲೂ ದೇವರು ತನ್ನ ರೂಪದಲ್ಲಿ ತನ್ನ ಶ್ವಾಸದಿಂದ ನಮ್ಮ ಕಡೆ ಊದಿದಂತ ಶ್ವಾಸ, ಆ ಶ್ವಾಸ ದೇವರದು. ಅದಕ್ಕಾಗಿ ದೇವರ ವಾಕ್ಯ ಇನ್ನೊಂದು ಕಡೆ ಹೇಳ್ತದೆ, ಶ್ವಾಸ ಇರುವವರೆಲ್ಲರೂ ದೇವರನ್ನು ಆರಾಧಿಸಲಿ, ಶ್ವಾಸ ಇರುವವರೆಲ್ಲರೂ ದೇವರನ್ನು ಸ್ತುತಿಸಲಿ ಅಂತ ಹೇಳ್ತದೆ. ಇರುವಂತ ಶ್ವಾಸ ಇದು ಯಾರದು? ದೇವರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಉಸಿರಾಟ ದೇವರದು, ಕೊಟ್ಟದ್ದವರು, ನಾವು ನಡೆದವರು, ಮಾಡೋದವರು. ಇವತ್ತಿನ ಅವ್ರನ್ನ ಬಿಟ್ಟು ಏನೇನೋ ಮಾಡ್ತೀವಿ, ಮರೆತು ಬಿಡ್ತೀವಿ. ರೆಡಿ ಮಾಡಿದವನನ್ನ ಬಿಟ್ಟು ರೆಡಿ ಮಾಡದೇ ಇರುವಂತ ವ್ಯಕ್ತಿಯನ್ನ ನೋಡ್ತೀವಿ. ಒಂದೊಂದು ಸಂದರ್ಭದಲ್ಲಿ ನೋಡ್ತೀವಿ, ಆಲೋಚನೆ ಮಾಡ್ತೀವಿ, ಓಲೆ ಚೆನ್ನಾಗಿದೆ, ಕಿವಿಲ್ ಹಾಕಿದೆ, ಒಳ್ಳೆ ಚೆನ್ನಾಗಿದೆ, ಒಳ್ಳೆಲ್ಲಿರ್ತಕ್ಕಂಥ ಕತ್ತು ಚೆನ್ನಾಗಿದೆ, ಅಯ್ಯೋ ಎಷ್ಟು ಚೆನ್ನಾಗಿದೆ ಅನ್ನೋದಾಯ್ತು. ಅದನ್ನ ರೆಡಿ ಮಾಡಿದವರು ಯಾರು? ಸಿದ್ಧತೆ ಮಾಡಿದವರು ಯಾರು? ಹಲ್ಲೆಲೂಯಾ. ಬಟ್ಟೆ ಚೆನ್ನಾಗಿದೆ, ಚೆನ್ನಾಗಿ ಟೀಚ್ ಮಾಡಿದ್ದಾರೆ ನೋಡಿ, ಬಟ್ಟೆ ಚೆನ್ನಾಗಿ ಟೀಚ್ ಮಾಡಿದ್ರು. ಯಾರು ಹೊಲಿದವ್ರು? ಯಾರು? ಹಲ್ಲೆಲೂಯಾ. ಶಿಲ್ಪಿಗೆ, ಅಕ್ಕಸಾಲಿಗೆ ಮಾಡಿದಂತ ಈ ವ್ಯಕ್ತಿಗಳನ್ನ ನಾವೇನ್ ಮಾಡ್ತೀವಿ? ನಾವು ಹೊಲಿದಂತ ವ್ಯಕ್ತಿಗಳನ್ನ ನೋಡದೆ ಬಟ್ಟೆ ಚೆನ್ನಾಗಿದೆ ಅಂತ ನೋಡ್ತೀವಿ. ಚೆನ್ನಾಗಿದೆ ಮಾಡಿಕೊಟ್ಟವ್ರು ಯಾರು? ಶಿಲ್ಪಿಗೆ. ಮಾಡಿಕೊಟ್ಟವ್ರು ಯಾರು? ಅಕ್ಕಸಾಲಿಗೆ. ನೋಡ್ರಿ, ಇವತ್ತು ಇದನ್ನ ಎಷ್ಟೋ ಇವ್ರಿಗೆ ಬುದ್ಧಿ ಕೊಟ್ಟವ್ರು ಯಾರು? ಅವರನ್ನು ಉಂಟು ಮಾಡಿದವರು ಯಾರು? ಅವ್ರು ರೆಡಿ ಮಾಡಿ ಕೊಟ್ಟವ್ರು ಯಾರು? ಕರ್ತನಾದ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರೆಲ್ಲರೂ ಕೂಡ ನಾನೇ ರೆಡಿ ಮಾಡಿದೆ, ನಾನೇ ಇವರ ಸಿದ್ಧತೆ ಮಾಡಿ, ನನ್ನ ಶ್ವಾಸದಿಂದ ಇವರು ಸಿದ್ಧತೆ ಆಗಿದ್ದಾರೆ. ರೆಡಿ ಮಾಡಿದವರು ದೇವರು. ಹಾಗಾದ್ರೆ ರೆಡಿ ಮಾಡಿದಂತ ಆತನ ನಾವು ಇವತ್ತಿನ ಮಣ್ಣಿನಲ್ಲಿಂದ ಶ್ವಾಸವು ಬಂದಿದ್ದೀವಿ, ಮಣ್ಣಿನಿಂದ ರೆಡಿ ಆಗಿದ್ದೀವಿ. ಶ್ವಾಸ ದೇವರಿಂದ ಬಂತು. ಸ್ವಾಮಿ ಮೂಗಿನಿಂದ ನಮ್ಮ ಊದಿದಾಗ ನಾವು ಇವತ್ತು ದಿನ ಬದುಕುವ ಮನುಷ್ಯರಾಗಿದ್ದೀವಿ. ಎಲ್ಲರೂ ಹಂಗಾಗಿತ್ರಿ, ನಮ್ಮ ತಾಯಿ ತಂದೆ ಇದ್ರು, ನಮ್ಮಪ್ಪ ನಮ್ಮವ್ವ ಇದ್ರು, ಅವರಿಂದ ನಾನು ಹುಟ್ಟಿ ಬಂದಿದ್ದೇನೆ. ನಿಮ್ಮ ತಾಯಿಯಿಂದ ಹುಟ್ಟಿ ಬಂದಿದ್ದೀನಿ. ನಿಮ್ಮ ತಾಯಿ ಎಲ್ಲಿಂದ ಹುಟ್ಟಿ ಬಂದಿದ್ದಾಳೆ? ಅವ್ರ ತಾಯಿಯಿಂದ. ಅವ್ರ ತಾಯಿ ಎಲ್ಲಿಂದ ಹುಟ್ಟಿ ಬಂದಿದ್ದಾಳೆ? ಅವ್ರ ತಾಯಿಯಿಂದ. ಅವ್ರ ತಾಯಿ ಎಲ್ಲಿಂದ ಹುಟ್ಟಿ ಬಂದಿದ್ದಾಳೆ? ಅವ್ರ ತಾಯಿಯಿಂದ. ಇದು ಹುಟ್ಟಿ ಬಂದವರು ನಮ್ಮ ತಾತ ಮುತ್ತಾದರು ಯಾರು? ಪಿತಾಜಿಗಳು ಯಾರು? ಅವನು ಹೋಗ್ಬೋದು, ಆದಾಮ ಅವಳ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರಿಲ್ಲದೆ ನಾವು ಬರೋಕ್ಕಾಗ್ತಾ ಇಲ್ಲ. ಇವತ್ತು ಹೇಳ್ತೀವಿ ನಾವು ಇವರವರು, ನಾವು ಅವರವರು, ನಾವು ಇವ್ ಜಾತಿ ಆ ಜಾತಿ ಅವರು ನಾವು ಹೋಗ್ತೀವಿ ಆಲೋಚನೆ. ಆದರೆ ನಮಗಿರ್ತಕ್ಕಂಥ ತಾತ ಮುತ್ತಾದರು ಯಾರು? ಹಾಗಾದ್ರೆ ದೇವರ ಮಕ್ಕಳೇ, ದೇವ ಜನರೇ, ಯುವ ಜನರಲ್ಲಿ ನೋಡುವಾಗ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ. ಕೀರ್ತಿ ನೋಡ್ತಾ ಇರುವಾಗ ಯೋಬನ ಪತ್ರಿಕೆಯಲ್ಲಿ 33ನೇ ಅಧ್ಯಾಯ 4ನೇ ವಚನದಲ್ಲಿ, ಯೋಬನ ಪತ್ರಿಕೆಯಲ್ಲಿ 33:4, ನಾನು ದೇವರ ಆತ್ಮನಿಂದಲೇ ನಿರ್ಮಿತನಾಗಿದ್ದೇನೆ. ನನ್ನ ಜೀವವು ಸರ್ವಶಕ್ತನ ಶ್ವಾಸದಿಂದ ಉಂಟಾಗಿದೆ. ನೋಡ್ರಿ, ಸರ್ವಶಕ್ತನ ಶ್ವಾಸದಿಂದ ಉಂಟಾಗಿದೆ. ಹಾಗಾದ್ರೆ ದೇವರ ಸರ್ವಶಕ್ತನ ಶ್ವಾಸದಿಂದ ನೀನು ಉಂಟಾಗಿರುವಾಗ, ನಿನ್ನ ಶ್ವಾಸ ದೇವರಿಗೂ ನಿನಗೆ ಸಂಬಂಧ ಇರುವಾಗ, ದೇವರಿಗೂ ನಿನಗೆ ರಿಲೇಷನ್ ಇರುವಾಗ, ಸ್ವಾಮಿಗೆ ನಿನಗೆ ಪ್ರಾರ್ಥನೆ ಜೀವಿತದಲ್ಲಿ, ವಾಕ್ಯ ಜೀವಿತದಲ್ಲಿ ನಿಕಟವಾದ ಪ್ರೀತಿ ಇರುವಾಗ, ಖಂಡಿತವಾಗಿ ಆ ನಿಕಟವಾದ ಸಂಬಂಧ, ನಿಕಟವಾದ ಪ್ರೀತಿ, ನಿಕಟವಾದ ಕಾರ್ಯಗಳು ನಿನಗೆ ಆ ತಂದೆಗೂ ಸಂಬಂಧ ಇರುವುದಾದ್ರೆ ಯಾವ ಶತ್ರು ಬಾಣ ನಿನ್ನ ಮುಟ್ಟಕ್ಕಾಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ.
ರೆಡಿ ಮಾಡಿದವ್ರು ಅವ್ರೆ. ಆದ್ರೆ ಈ ನಿಕಟವಾದ ಸಂಬಂಧ ನಿನಗೂ ದೇವರಿಗಿರುವಾಗ ಯಾವ ಕ್ರಿಯೆಗಳು ಮಾಡಕ್ಕಾಗೋದಿಲ್ಲ. ಕೀರ್ತನೆ ಭಾಗ 100ನೇ ಕೀರ್ತನೆ 3ನೇ ವಚನ ಹೀಗೆ ಹೇಳ್ತದೆ, ನನ್ನ ಪ್ರೇರೆ ಯಾವಾಗ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವೋ, ದೇವರ ಮಾತಿನಲ್ಲಿ ಇರ್ತೀವೋ, ಖಂಡಿತವಾಗಿ ಕೀರ್ತನೆ ಭಾಗ 100 3ನೇ ವಚನ, ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನೋಡ್ರಿ, ಯೆಹೋವನು ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ. ನಾವು ಆತನವರು. ಆತನ ಪ್ರಜೆಯು ಆತನ ಪಾಲಿಸು ಹಿಂಡು ಆಗಿದ್ದೇವೆ. ಹಲ್ಲೆಲೂಯಾ. ನೋಡ್ರಿ, ಆತನು ನಮಗೆ, ನೋಡ್ರಿ ನನ್ನ ಪ್ರೇರೆ, ಯಾಕೆ ದೇವ್ರ ವಾಕ್ಯ ಹೇಳ್ತದೆ, ಕೀರ್ತನೆಗಾರನು ಹೇಳ್ತಾನೆ, ನನ್ನ ಪ್ರೇರೆ ನಾವು ಆತನ ಪ್ರಜೆಗಳು, ನಾವು ಆತನ ಹಿಂಡಾಗಿದ್ದೇವೆ. ಆತ ನಮಗೆ ಪ್ರಜೆಗಳಾಗಿರುವಾಗ, ನಾವು ಆತನ ಹಿಂಡಗಳಾಗಿರುವ ಕುರಿಗಳಾಗಿರುವಾಗ, ಇವತ್ತಿನ ಈ ಕುರಿಗಳಾದಂತ ನಾವು ಎಲ್ಲಿ ಇರಬೇಕು? ಕುರುಬನು ಇದ್ದಾನೆ, ಆ ಕುರುಬನು ಚೊಟ್ಟಿಗಿರಬೇಕು. ಅದಕ್ಕಾಗಿ ಉಂಟು ಮಾಡಿದವನು ಆತನು, ಯೆಹೋವ ದೇವರು, ತಂದೆಯಾದ ದೇವರು, ಸರ್ವಶಕ್ತನಾದ ದೇವರು. ಕರ್ತನ ಮಹಿಮೆಗಾಗಿ ಸ್ತೋತ್ರ. ಖಂಡಿತವಾಗಿ ನಾವು ಆತನನ್ನ ಆರಾಧಿಸಬೇಕು, ಆತನ ಸ್ತುತಿಸಬೇಕು, ಆತನ ಘನಪಡಿಸ್ಬೇಕು, ಆತನ ಮಹಿಮೆ ಪಡಿಸ್ಬೇಕು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತವಾಗಿ ದೇವರು ಯಾವ ರೀತಿಯಾಗಿ ಮಾಡ್ತಾ ಇದ್ದಾನೆ, ಯಾವ ರೀತಿ ಉಂಟು ಮಾಡಿದ್ದಾನೆ, ಯಾವ ರೀತಿ ರೆಡಿ ಮಾಡಿದ್ದಾನೆ. ನಾವಂತೀವಿ ಇವತ್ತು ಶಿಲೆಗಳ ತೆಗೆದುಕೊಂಡು ಹೋಗಿ ಒಂದು ಕಲ್ಲನ್ನ ಬಿದ್ದದನ್ನ ಕಟ್ಟಿಕೊಂಡು ಕಡಿದುಕೊಂಡು ಮಾಡಿಕೊಂಡು ಏನೇನೋ ಕಾರ್ಯಗಳು ಮಾಡಿ ಇಟ್ಕೊಂಡು ಬಿಡ್ತೀವಿ. ಹಾಗಾದ್ರೆ ಎಲ್ಲಾ ವಿಷಯಗಳಲ್ಲಿ ನೋಡುವಾಗ, ಎಲ್ಲಾ ಆಲೋಚನೆ ನೋಡುವಾಗ ಒಂದೊಂದು ವಿಷಯದಲ್ಲಿ ದೇವರ ಆಲೋಚನೆಗಳು ನೋಡಬಹುದು, ದೇವರ ಆಲೋಚನೆ ನೋಡಬಹುದು. ಮನೆಯನ್ನ ಕಟ್ಟುವುದಕ್ಕಾಗಿ ಎಲ್ಲಾ ರೀತಿಯಾಗಿ ಕೆತ್ತಿ ನಾವು ಮನೆಯನ್ನ ಗೋಡಿಗಳ ಕಟ್ಕೊಂಡ್ಬಿಡ್ತೀವಿ, ಮನೆಯನ್ನು ಕಟ್ಟಿಕೊಂಡು ಬಿಡ್ತೀವಿ. ಕಟ್ಟಿಕೊಡುವಂತ ಕಾರ್ಯಗಳನ್ನ ಅದರ ಒಳಗಡೆ ನಾವೇನ್ ಮಾಡ್ತೀವಿ, ವಾಸ ಮಾಡಿ ಇರುವುದಕ್ಕಾಗಿ ಮನೆಯನ್ನ ರೆಡಿ ಮಾಡ್ಕೊಳ್ತೀವಿ, ಸಿದ್ಧತೆ ಮಾಡಿಕೊಳ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ರೆಡಿ ಮಾಡುವಂತ ಕಾರ್ಯಗಳನ್ನ ನನ್ನ ದೇವರು ಆತ್ಮನ ಜ್ಞಾನವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇಲ್ಲಿ ವಾಚನ ಇನ್ನೊಂದು ಆರ್ತಿ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಯೆಶಾಯನ ಪ್ರವಾದ ಗ್ರಂಥದಲ್ಲಿ ಕೂಡ 53ನೇ ಅಧ್ಯಾಯ 51ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಹೇಳುತ್ತದೆ. ನನ್ನ ಪ್ರೇರೆ ನೋಡುವಾಗ ಆಕಾಶ ಮಂಡಲವನ್ನು ಹರಡಿ ಭೂಲೋಕವನ್ನು ಸ್ಥಾಪಿಸಿದ ನಿನ್ನ ಸೃಷ್ಟಿಕರ್ತನಾದ ಯೆಹೋವನನ್ನು ಮರೆತು ಬಿಟ್ಟಿಯಾ? ದೇವರನ್ನು ನೀನು ಮರೆತು ಬಿಟ್ಟಿಯಾ? ನಾಶ ಮಾಡಬೇಕೆಂದು ಬಾಣವನ್ನು ಹೂಡುವ ಹಿಂಸಕನ ಕ್ರೋಧಕ್ಕೆ ದಿನವೆಲ್ಲ ಎಡಬಿಡದೆ ಅಂಜುತ್ತೀಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ರೆಡಿ ಮಾಡಿದಂತ ವ್ಯಕ್ತಿ ಆತನು. ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ, ಇದಕ್ಕೆ ಶತ್ರುಗಳಿಂದ ದೇವರು ಬಿಡುಗಡೆ ಕೊಡ್ತಾರೆ ಅಂತ ಮೊದಲನೇ ಟೈಟಲ್. ಮಾನವನಾದ ವ್ಯಕ್ತಿ ನೀನು ಏನು ಮಾಡುತ್ತಾ ಇದ್ದೀ? ಮೊದಲನೇದಾಗಿ ನೋಡಿದವಾಗ ಇದರಲ್ಲಿ ಟೈಟಲ್ ಮೇಲಿರ್ತಕ್ಕಂಥ ಆಲೋಚನೆಗೆ 1ನೇ ಪಾಯಿಂಟ್ ಅನ್ನು ನೋಡಿದ್ರೆ ಏನ್ ಹೇಳ್ತದೆ ಅಂತ ಕೇಳಿದ್ರೆ, ಮನುಷ್ಯನಾದ ವ್ಯಕ್ತಿ ನೀನು ಏನು ಮಾಡುತ್ತಾ ಇದ್ದೀಯಾ? ನೀನು ಹೇಗೆ ಇದ್ದೀಯಾ? ಯೆಶಾಯನ ಪ್ರವಾದ ಗ್ರಂಥ ನಿಮಗೆ ಮತ್ತೊಂದು ಆವೃತ್ತಿ ನಾನು ಓದಕ್ಕೆ ಇಷ್ಟಪಡಿಸ್ತೇನೆ. ಓದಿ. ಆಕಾಶ ಮಂಡಲವನ್ನು ಹರಡಿ ಭೂಲೋಕವನ್ನು ಸ್ಥಾಪಿಸಿದ ನಿನ್ನ ಸೃಷ್ಟಿಕರ್ತನಾದ, ಯಾರು ಅರ್ಥ ಮಾಡಿಕೊಡ್ರಿ, ನಿನ್ನ ಸೃಷ್ಟಿಕರ್ತನಾದ ಯೆಹೋವನನ್ನೇ ಮರೆತು ಬಿಟ್ಟಿಯಾ? ನೋಡ್ರಿ, ಇವತ್ತಿನ ಯಾವುದೋ ಒಂದು ರೋಗ ಬಂದ್ಬಿಡ್ತು, ಯಾವುದೋ ಒಂದು ಮಾಟ ಮಂತ್ರ ಬಂದ್ಬಿಡ್ತು, ಯಾವುದೋ ಒಂದು ತಂತ್ರ ಕುತಂತ್ರ ಬಂದ್ಬಿಡ್ತು, ಯಾವುದೋ ಒಂದು ಶೋಧನೆ ಬಂದ್ಬಿಡ್ತು. ಇವತ್ತು ಬಂಜಿತನದಲ್ಲಿದ್ದೀರಾ, ಇವತ್ತು ಕಣ್ಣೀರಲ್ಲಿದ್ದೀರಾ, ಇವತ್ತು ಕಷ್ಟದಲ್ಲಿದ್ದೀರಾ, ಬಾಧೆ ಪಡ್ತಾ ಇದ್ದೀರಾ, ರೋಗ ಚಿಂತೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಕೆಲಸ ಇಲ್ಲದೆ ಅಲ್ಲಿದಾಡ್ತಾ ಇದ್ದೀರಾ. ಹಾಗಾದ್ರೆ ನಿನ್ನ ಸೃಷ್ಟಿಕರ್ತನನ್ನ ನೀನು ಮರೆತು ಬಿಟ್ಟಿದೀಯಾ? ಸೃಷ್ಟಿಕರ್ತನ ರೆಡಿ ಮಾಡಿದಂತ ವ್ಯಕ್ತಿಯನ್ನು ಮರೆತು ಬಿಟ್ಟಿದೀಯಾ? ಹಾಗಾದ್ರೆ ನೀನು ಮರೆತು ಬಿಟ್ಟಂತ ವ್ಯಕ್ತಿಯ ಮರೆತು ಬಿಟ್ಟಿದೀಯಾ? ನೋಡ್ರಿ ಏನ್ ಹೇಳ್ತದೆ, ಮುಂದೆ ವಚನ ಹೇಳ್ತದೆ ನೋಡ್ರಿ. ಪ್ರವಾದನೆಯಲ್ಲಿ ನಾಶ ಮಾಡಬೇಕೆಂದು ಬಾಣವನ್ನು ಹೂಡುವ ಹಿಂಸಕನ ಕ್ರೋಧಕ್ಕೂ ದಿನವೆಲ್ಲ ಪ್ರತಿ ಗಳಿಗೆ ಪ್ರತಿ ಕ್ಷಣ
ಎಡಬಿಡದೆ ಅಂಜುತ್ತೀಯಾ? ಎಡಬಿಡದೆ ಅಂಜುತ್ತಾ ಇದೀಯಾ? ಹೌದು, ಇವರು ಇಂಥ ಕಾರ್ಯಗಳು ಮಾಡ್ತಾ ಇದ್ದಾರೆ, ಇವರು ಇಂಥ ಕೆತ್ತಗಳಾಗಿದ್ದಾರೆ, ಹೌದು ಇವರು ಸಾಲಗಾರ, ಈ ರೀತಿ ನನ್ನ ಹಿಂಸೆ ಮಾಡ್ತಾ ಇದ್ದಾರೆ, ಹೌದು ನನ್ನ ಇಂಥ ವ್ಯಕ್ತಿ ನನ್ನನ್ನ ಪೀಡಿಸ್ತಾ ಇದ್ದಾನೆ, ಹೌದು ನನ್ನ ಇಂಥ ವ್ಯಕ್ತಿ ನನ್ನನ್ನ ಬಾಧೆಗೆ ಒಳಗಾಗ್ತಾ ಇದ್ದೀನಿ, ಅಯ್ಯೋ ದೇವ್ರೇ ಈ ರೋಗ ತುತ್ತಾಗಿದ್ದೀನಿ, ಈ ಬಾಧೆಗೆ ತುತ್ತಾಗಿದ್ದೀನಿ, ಈ ಕಣ್ಣೀರಿನ ತುತ್ತಾಗಿದ್ದೀನಿ ಅಂತ ನೀವು ಭಯ ಪಡ್ತಾ ಇದೆಯೋ? ಭಯ ಪಡ್ತಾ ಇದೆಯೋ? ಹಾಗಾದ್ರೆ ದೇವರ ಮಕ್ಕಳೇ, ದೇವ ಜನರೇ, ನಾನು ನೀನು ದೇವರಲ್ಲಿ ಕರೆಕ್ಟ್ ಆಗಿ ರಿಲೇಷನ್ ಆಗಿದ್ರೆ ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ನೀನು ನಾನು ಭಯ ಪಡುವಂತ ಕಾರಣ ಏನಂದ್ರೆ, ಯಾವಾಗ ದೇವರ ರಿಲೇಷನ್ ತಪ್ಪಿರ್ತದೋ, ದೇವರ ಮಾತಿಗೂ ನನಗೂ ದೂರ ಆಗಿರ್ತದೋ, ಆವಾಗ ಭಯ ಖಂಡಿತವಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತವಾಗಿ ಭಯ ಇರ್ತದೆ. ಆ ಭಯವನ್ನು ತಂದು ಹಾಕಿದ ಸೈತಾನ ಸೋತು ಹೋಗುತ್ತಾನೆ. ಆದ್ರೂ ಕೂಡ ನೀವೇನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಮಾಡುವ ಕಾರ್ಯಗಳನ್ನ ದೇವರಿಂದ ದೂರ ಆಗ್ತಾ ಇರೋದು ಕಾರಣ ಅಷ್ಟೇ. ದೇವರಿಗೆ ನಿಮಗೆ ನಿಕಟವಾದ ಸಂಬಂಧವಿಲ್ಲ, ದೇವರಿಗೆ ನಿಮಗೆ ರಿಲೇಷನ್ ಇಲ್ಲ. ಕೊಡುವಾಗ ಮಾತ್ರ ದೇವರು, ಕೊಟ್ಟ ಮೇಲೆ ಎಲ್ಲ ತೆಗೆದುಕೊಂಡ ಮೇಲೆ ದೇವರು ಎಲ್ಲ ಹೋಯ್ತು ಬಿಡು, ಮಾಡೋಣ ಬಿಡು, ಹೋಗೋಣ ಬಿಡು, ಯಾವಾಗ ಹೋಗ್ಬಿಡೋಣ ಬಿಡು, ನೋಡೋಣ ಬಿಡು, ಏನೋ 1,000 10,000 20,000 ಕಾಣಿಕೆ ಕೊಟ್ರೆ ಆಯ್ತು, ಅದು ದೇವರಿಗೆ ದಾನ ಕೊಟ್ಟಂಗೆ. ನಿನ್ನ ದಾನ ಧರ್ಮ ಕಾರ್ಯಗಳು ಮೆಚ್ಚುವುದಿಲ್ಲ. ನಿನ್ನ ಕೊಟ್ಟದ್ದು ದೇವರು. ನೀನೇನೋ ಕೊಟ್ಟಿದೀಯ, ಏನೋ ಮಾಡಿದೀಯ ಅಂತ ನಿನ್ನ ನೋಡಿ ಹೊಗಳಿಕೊಳ್ಳುವಂತ ನನ್ನ ದೇವರಲ್ಲ. ನನ್ನ ದೇವರು ನೋಡುದು ನಿನ್ನ ಅಂತರಂಗ. ನಿನ್ನ ದೇವರಿಗೆ ರಿಲೇಷನ್ ಅಲ್ಲಿ ಎಷ್ಟಿದೆಯಾ, ದೇವರ ಮಾತಿನಲ್ಲಿ ವಿಧೇಯತನಾಗಿದೆಯಾ, ಸಭೆ ಒಳಗೆ ಎಷ್ಟು ಆತ್ಮಿಕ ತಕ್ಕ ನೀನು ಬೆಳೀತಾ ಇದೆಯಾ, ದೇವರಿಗೆ ಮೆಚ್ಚುಗೆಯಾಗಿ ನೀನು ಏನು ಮಾಡ್ತಾ ಇದೆಯಾ ಅನ್ನೋದು ಅದು ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಪ್ರಾಮುಖ್ಯ. ನೋಡ್ತಾ ಇದ್ದೀವಿ, ಕೇಳ್ತಾ ಇರ್ತೀವಿ, ಎಷ್ಟೋ ಕಿವಿಯಿಂದ ಕೇಳಿದೀವಿ, ಎಷ್ಟೋ ಕಿವಿಯಿಂದ ಕೇಳಿದೀವಿ. ಎಷ್ಟು ಕೊಡಬೇಕು, ಎಷ್ಟು ಕೊಡಬೇಕು, ಎಲ್ಲ ಕೊಟ್ಟರು ನಮಗೆ ಮಾತಾಡ್ತಾರ, ಕೇಳ್ತಾರ ಅನ್ನೋ ಮಾತು ನಾವು ಕೇಳ್ತೀವಿ. ಹಾಗಾದ್ರೆ ನಾನು ಚಿಕ್ಕದಾಗಿ ಒಂದು ವಿಷಯ ಹೇಳ್ತೀನಿ. ಬಡ ವಿಧಿವೆ ಅವಳು ಬಂದಂತ ಅವಳ ಪೆನ್ಷನ್ ಹಣ ನಿಜವಾಗ್ಲೂ ಸಾಲದ ಮೇಲೆ ಸಾಲ ಇದೆ, ಕಣ್ಣೀರ್ ಮೇಲೆ ಕಣ್ಣೀರಿದೆ, ಕಷ್ಟ ಮೇಲೆ ಕಷ್ಟ ಇದೆ, ವ್ಯಥೆ ಮೇಲೆ ವ್ಯಥೆ ಇದೆ. ಆದ್ರೂ ಕೂಡ ಅವಳು ಹೇಳ್ತಾ ಇದ್ದಾಳೆ, ನಾನು ದೇವರಿಗೆ ಏನೋ ಕೊಡಬೇಕು, ನಾನು ದೇವರಿಗೆ ಏನೋ ಕೊಡಬೇಕು, ನಮ್ಮ ದೇವರಿಗೆ ಏನೋ ಕೊಡಬೇಕು. ನಾನು ಹೇಳಿದೆ, ಅವಳನ್ನ ಗದರಿಸಿದೆ. ಇಷ್ಟು ಸಾಲದಲ್ಲಿದೆಯಾ, ಇಷ್ಟು ಕಣ್ಣೀರಲ್ಲಿದೆಯಾ, ಇಷ್ಟು ಕಷ್ಟದಲ್ಲಿದೆಯಾ, ಇಷ್ಟೆಲ್ಲ ಇಟ್ಕೊಂಡು ದೇವ್ರಿಗೆ ಕೊಡ್ಬೇಕು ಅಂತ ಇದೆಯಲ್ಲ, ಕೊಡು. ಚರ್ಚ್ ಕಟ್ಟೋಕೆ ರೆಡಿ ಆಗಿದ್ದೆ, ನಾವು ಕಟ್ಟೋಕೆ ಇನ್ನೂ ರೆಡಿ ಆಗಿಲ್ಲ. ಅವೆಲ್ಲ ಆಗಬೇಕಾದ್ರೆ ನೀನು ಏನು ಕೊಡ್ಬೇಕಂತೀವೋ ಅದೆಲ್ಲ ಬಂದ್ಮೇಲೆ ಬೇಗ ನೀನು ಕೊಟ್ಬಿಡು, ಇನ್ನೂ ಟೈಮ್ ಭಾಳ ಇದೆ. ಈಗ ನೀನು ಬಡತನದಲ್ಲಿ ಕಣ್ಣೀರು ಇಟ್ಕೊಂಡು ನೀನು ಈಗ ಹಣ ಕೊಡೋದು ಬೇಡ ಅಂತ ನಾನು ತಿಳಿಸಿ ಹೇಳಿದೆ. ಅವ್ರು ಹೇಳಿದ್ರು, ನಾನು ದೇವ್ರಿಗೆ ಕೊಡಬೇಕಾಗಿತ್ತು, ನಾನು ಕೊಡಲೇಬೇಕು, ಇನ್ನೂ ಬೇಕಾದ್ರೆ ನಾನು ದೇವರಿಗೆ ಸರ್ವಸ್ವ ಕೊಡ್ತೀನಿ, ಇನ್ನೂ ಕೊಡ್ತೀನಿ, ಆದರೆ ದೇವರಿಗೆ ನಾನು ಕೊಡಲೇಬೇಕಂತ ಬಂದ ಹಣವನ್ನು ತೆಗೆದು ಎತ್ತಿ ನನ್ನ ಕೈಯಲ್ಲಿ ಕೊಟ್ಟರು. ನಿನ್ನಿನ ದಿನದಲ್ಲಿ ನನಗೆ ಹಣ ಅವರು ಕಾಣಿಕೆ ಸಭೆಗಾಗಿ ಕೊಟ್ಟರು. ಕೆಲವರಿಗೆ ಬಡ ವಿಧಿವೇರು, ಗಂಡ ಇಲ್ಲ, ಬಡ ವಿಧಿವೆ, ಕಣ್ಣೀರು ಯಾವಾಗೋ, ದುಃಖ ಯಾವಾಗೋ, ಸಾಲಗಾರ ಯಾವಾಗ ಬರ್ತಾನೋ, ಎಲ್ಲಿ ಬೈತಾನೋ, ಏನ್ ಮಾತಾಡ್ತಾರೋ, ಯಾವ ಹೆಣ್ಮಕ್ಳು ಎಲ್ಲಿ ಬೈತಾರೋ, ಸಂಘಿನವ್ರು 20 ಮಂದಿ ಮನೆ ಬಾಗಿಲ ನಿಂತಿರ್ತಾರೋ, ಅಷ್ಟಾದ್ರೂ ಕೂಡ ದೇವರಿಗಾಗಿ ಮುಂದೆ ತೆಗೆದುಕೊಟ್ಟಂತ ಆ ಸಹೋದರಿ. ಅದಕ್ಕೆ ನಾನು ಹೇಳಿದೆ, ಅವತ್ತು ಆ ಬಡ ವಿಧಿವೆ ಇದ್ದದ್ದನ್ನ ದೇವರಿಗೆ ಕೊಟ್ಟಳು. ಹಲ್ಲೆಲೂಯಾ. ಬಡ ವಿಧಿವೆ ಏನ್ ಮಾಡಿದ್ರು? ಇದ್ದದ್ದನ್ನ ದೇವರಿಗೆ ಕೊಟ್ಟಳು. ಅವಾಗ ಸ್ವಾಮಿ ಕೇಳಿದ್ರು, ಸ್ವಾಮಿ ಹಿಂಗಾಯ್ತು ಅಂತ. ಅವಾಗ ದೇವ್ರು ಹೇಳಿದ್ರು, ಇವರೆಲ್ಲ ಮಿಕ್ಕಿ ಅವರೆಲ್ಲ ಖರ್ಚು ಮಾಡಿ ಎಲ್ಲ ಅವ್ರ ಆಸ್ತಿ ಗಿಸ್ತಿಗೆಲ್ಲ ರೆಡಿ ಮಾಡ್ಕೊಂಡು ಮುಂದಿನ ಭವಿಷ್ಯ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆದ್ರೆ ಬೇಕಂತ ಸ್ವಲ್ಪ ಮಾತ್ರ ಇಟ್ಕೊಟ್ಟಿದ್ದಾರೆ. ಆ ಬಡ ವಿಧಿವೆ ಯಾವತ್ತೂ ಇಟ್ಕೊಳ್ಳಿಲ್ಲ, ದೇವರಿಗೆಲ್ಲವನ್ನು ಸಮರ್ಪಿಸಿದ್ರು. ಅವಳೇ ಭಾಗ್ಯವಂತಳು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ಎಷ್ಟು ಜನ ಇರ್ತೀವಿ, ಹೌದಲ್ಲ ದೇವ್ರಿಗೆ ಹಿಂಗೆ ನಾವು ಮಾಡ್ಬೇಕಲ್ಲ, ದೇವ್ರಿಗೆ ಹಿಂಗೆ ಇರ್ಬೇಕಲ್ಲ, ಹೌದಲ್ಲ ದೇವ್ರು ಕೊಟ್ಟಂತ ಕಾರ್ಯ ಅಲ್ಲ, ದೇವ್ರ ಮೈಮೇಲೆ ನಡಿಬೇಕಂತ ಅನ್ನೋ ಭಾವನೆ ಇದೆಯಾ? ಅದಕ್ಕಾಗಿ ನಿಮ್ಮನ್ನು ಇವತ್ತು ಪೀಡಿಸುವಂತ ಕಾರ್ಯ ಭಯದ ವಾತಾವರಣ, ಮಾಟ ಮಂತ್ರ ತಂತ್ರ ಕುತಂತ್ರ ಇವೆಲ್ಲ ರೋಗ ವ್ಯಾಧಿ ನಿಮ್ಮನ್ನು ಆವರಿಸಿಕೊಳ್ಳೋ ಕಾರಣ ಏನಂದ್ರೆ ನಿಮ್ಮಗೊಳಗಿರ್ತಕ್ಕಂಥ ಒಂದು ಭಯದ ವಾತಾವರಣ ಇಲ್ಲದ ಕಾರಣವಾಗಿ, ದೇವರ ಮೇಲೆ ಭಯ ಇಲ್ಲದ ಕಾರಣವಾಗಿ, ದೇವರಿಗೆ ಮೆಚ್ಚುಗೆ ಇಲ್ಲದ ಕಾರಣವಾಗಿ ನಿಮಗಿರ್ತಕ್ಕಂಥ ಕೊರತೆಗಳು ನಿಮ್ಮನ್ನು ಬೆನ್ನಟ್ಟುತ್ತಾ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನಾವು ದೇವರ ಸಮ್ಮುಖದಲ್ಲಿ ಇರ್ತೀವೋ ಅದು ಬಹಳ ಪ್ರಾಮುಖ್ಯ. ನನ್ನ ಕೇಳಿ, ದೇವರಿಗೆ ನಮಗೆ ಸಂಬಂಧ ಬಹಳ ಪ್ರಾಮುಖ್ಯ. ದೇವರಿಗೆ ನಮಗೂ ಬಹಳ ಪ್ರಾಮುಖ್ಯವಾದ ಸಂಬಂಧ.
ನನ್ನ ಹಾಸ್ಪಿಟ್ಲಲ್ಲಿ ಬಿದ್ದಾಗ ಸಾವು ಮಧ್ಯದಲ್ಲಿ ಹೋರಾಡುವಂಥ ಸಂದರ್ಭ ಇದ್ದಾಗಲ ನನಗೆ ದೇವ್ರು ಮಾತಾಡಿದ ಕಾರ್ಯಗಳಂದರೆ ನಾನು ಸಮರ್ಪಿಸಿ ದೇವ್ರಿಗೆ ಒಪ್ಪಿಸಿಕೊಟ್ಟಿದೆ ಅಷ್ಟೇ. ಹಣ ಹೆಂಗೆ ಕಾರ್ಯಗಳು ಮಾಡಿದ್ರು ಗೊತ್ತಿಲ್ಲ, ಯಾವ ಕಡೆಗಳ ಸಹಾಯ ಬಂತು ಗೊತ್ತಿಲ್ಲ. ಹಾಗಾದರೆ ದೇವರು ಒಬ್ಬೊಬ್ಬರನ್ನ ಇಟ್ಟಿರ್ತಾರೆ, ದೇವರು ಅವ್ರನ್ನ ಇಟ್ಟಿರ್ತಾರೆ. ನಿಜವಾಗ್ಲೂ ನನ್ನ ಪ್ರೇರಣೆ, ನಿಜವಾಗ್ಲೂ ನಾನು ಇವತ್ತು ಹೇಳ್ತಾ ಇದ್ದೇನೆ, ಸಂತೋಷವಾಗಿ ಹೇಳ್ತಾ ಇದ್ದೇನೆ. ನನ್ನ ಸಹೋದರ ದುಡ್ಡು ತಗೊಂಡು ಏನು ಚಿಂತೆ ಮಾಡ್ಬಿಡ್ರಿ, ಏನು ಬರೆದ್ರೆ ಬರಲಿ, ಎಲ್ಲ ಮಾರೋಣ, ಸಂತೋಷವಾಗಿರಿ, ಆರಾಮಾಗಿರಿ, ಎಲ್ಲೇ ಇಲ್ಲ, ಯಾವ ಚಿಂತೆ ಮಾಡ್ಬಿಡ್ರಿ ಅಂತ ಧೈರ್ಯವನ್ನು ತುಂಬುತ್ತಾ ನನ್ನ ಬಲಪಡಿಸ್ತಾ ಇರುವಾಗ ಹಾಸ್ಪಿಟ್ಲ್ ಹಿಂಗೆ ಇರೋದು ಹಿಂದೆ ಕೊಟ್ಟು ಹೊರಗಡೆ ಇತ್ತು. ಆದರೆ ದೇವ್ರ ಕೃಪೆ. ಹಾಗಾದ್ರೆ ನನ್ನ ಪ್ರಿಯ ದೇವ್ರ ಮಕ್ಕಳೇ, ದೇವ್ರ ಜನರೇ, ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಇಲ್ಲಿ ಪದೇ ಹೇಳ್ತೇನೆ, ದೇವರ ಕೃಪೆಯಿಂದ ನಾನು ಬದುಕಿ ಉಳಿದಿದ್ದೀನಿ. ದೇವರ ಆಲೋಚನೆ ನಾನು ಇದ್ದೇನೆ, ದೇವರ ಆಲೋಚನೆಯಲ್ಲಿದ್ದೇನೆ. ಒಂದು ದಿನ ನಾನು ಹೋಗ್ಲೇಬೇಕು. ಯಾವಾಗ ದೇವರು ಮತ್ತೆ ಕರೀತಾರೆ ಗೊತ್ತಿಲ್ಲ. ಕರೆಯುವಂತ ಗಳಿಗಿನ ಸಿದ್ಧತೆ ಆಗಿರಬೇಕು. ಪರಿಶುದ್ಧತೆಯಿಂದ ನಾವು ಪರಲೋಕಕ್ಕೆ ಹೋಗ್ಬೇಕು. ಹೋಗುವಾಗ ಸಂತೋಷವಾಗಿ ಹೋಗ್ಬೇಕು. ಪಾಪಗಳ ಶಾಪಗಳ ಹೊತ್ತುಕೊಂಡು ಮಾರ್ಗದಲ್ಲಿ ಹೊತ್ತುಕೊಂಡು ಪರಲೋಕ ರಾಜ್ಯಕ್ಕೆ ಹೋಗ್ತೀನಿ ಅಂದ್ರೆ ಅದು ತಪ್ಪಾಗಿರ್ತದೆ. ಹೋಗೋದಿಲ್ಲ. ಖಂಡಿತ ಹೇಳ್ತೀನಿ, ಹೋಗೋದಿಲ್ಲ. ಇಲ್ಲಿ ವಚನ ನೋಡ್ತಾ ಇರುವಾಗ ದೇವರು ಈ ಆವಿದಗಳನ್ನ ನೋಡಿ ನೀನು ಭಯ ಪಡ್ತಾ ಇದೆಯೋ, ನೀ ಭಯ ಪಡೋ ಕಾರಣ ಏನು? ನೀ ಆವಿದಗಳ ಭಯ ಪಡುವಂತ ಆಲೋಚನೆ ಏನಂದ್ರೆ, ದೇವರಿಗೆ ನೀನು ಭಯ ಪಟ್ಟಿಲ್ಲ, ದೇವರ ಮಾತಿಗೆ ಭಯ ಪಟ್ಟಿಲ್ಲ, ದೇವರ ವಾಕ್ಯಗಳನ್ನು ಕೈಕೊಂಡು ನೀನು ನಡೀತಾ ಇಲ್ಲ. ಅದಕ್ಕಾಗಿ ಆವಿದಗಳಿಗೆ ಭಯ ಪಡ್ತಾ ಇದೀಯ. ಕತ್ತಲ ನೋಡ್ರೆ ಭಯ, ಕೆಳಗೆ ಹಗ್ಗ ನೋಡಿದ್ರೆ ಅಯ್ಯೋ ಹಾವ ಅಂತೀಯ. ನಿನಗೆ ಭಯ. ಅದು ಯಾಕೆ ಭಯ? ನೀನ್ ದೇವರಲ್ಲಿ ಇರ್ತಾ ಇರುವಂತ ಭಯ, ದೇವರ ನಿಕಟವಾದ ಪ್ರೀತಿ ಸಂಬಂಧ ವಾಕ್ಯದ ಭಯ ಇಲ್ಲದೆ ಕಾರಣ ಇದು ನಿನಗೆ ಭಯ, ಲೋಕದ ಭಯ. ಹೇಳ್ತಾ ಇದ್ದಾರೆ ವಚನ. ಹಾಗಾದ್ರೆ ದೇವರು ಉಂಟು ಮಾಡಿದಂತ ಕಾರ್ಯಗಳು ಯಾವ ರೀತಿಯಾಗಿದೆ ನೋಡ್ತಾ ಇದೀವಿ. ಯೆಶಾಯನ ಪ್ರವಾದನ ಗ್ರಂಥ 51:13 ವಚನ ನಾವು ಓದಿದಂತ ಕಾರ್ಯಗಳಲ್ಲಿ ನೋಡುವ. ಹಾಗಾದ್ರೆ ಅದೇ ರೀತಿಯಾಗಿ ಮಲಾಕಿಯ 2:10 ಹೇಳ್ತದೆ. ಮಲಾಕಿ 2:10 ಹೇಳ್ತದೆ. 2:10 ಹೇಳ್ತದೆ, ಮಲಾಕಿ 2:10. ಮತ್ತಾಯನ ಬರೋ ಸ್ವಾರ್ಥಕ್ಕಿಂತ ಮುಂಚೆ ಅದು ಬರ್ತದೆ. ಬೇಗ ಯಾರು ತಿಂದ್ರು. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಒಬ್ಬನೇ ತಂದೆ ಅಷ್ಟೇ. ಅರ್ಥ ಮಾಡ್ಕೊಡ್ರಿ, ಇವಾಗ ಅರ್ಥ ಮಾಡ್ಕೊಡ್ರಿ. ನಾವ್ ಏನೇನೋ ಅರ್ಥ ಮಾಡ್ಕೊಳ್ತಾ ಇದೀವಿ, ಏನೇನೋ ಆಲೋಚನೆ ಮಾಡ್ಕೊಳ್ತಾ ಇದೀವಲ್ಲ. ಇವ್ರನ್ನ ಅವ್ರು ರೆಡಿ ಮಾಡಿದ್ದಾರೆ, ಇವ್ ಹಿಂಗ್ ಮಾಡ್ತಾ ಇದ್ದಾನೆ, ಆ ವ್ಯಕ್ತಿ ಹಿಂಗಾಗಿದ್ದಾನೆ, ಈ ವ್ಯಕ್ತಿ ಹಂಗೆ. ಇವೆಲ್ಲರಿಗೂ ರೆಡಿ ಮಾಡಿದಾರೆ ಒಬ್ಬರೇ, ತಂದೆ ಒಬ್ಬರೇ. ನೋಡ್ರಿ, ನಮ್ಮೆಲ್ಲರಿಗೂ ಒಬ್ಬನೇ ತಂದೆ ಅಷ್ಟೇ, ಒಬ್ಬನೇ ದೇವರು ನಮ್ಮನ್ನು ಸೃಷ್ಟಿಸಿದನಲ್ಲ. ಹೀಗಿರಲು ನಾವು ಒಬ್ಬರಿಗೊಬ್ಬರು ನೋಡಿ, ಒಬ್ಬರಿಗೊಬ್ಬರು ದ್ರೋಹ ಮಾಡಿ ದೇವರು ನಮ್ಮ ತಾತ ಮುತ್ತಾಜರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ನಾವು ಭಂಗಪಡಿಸುವುದೇಕೆ? ಇಸ್ರಾಯೇಲಿಗೆ ದೇವರು ಹೇಳಿದ್ರು, ನಾನ್ ನಿಮ್ಮ ಜೊತೆ ಇರುತ್ತೇನೆ, ನಾನ್ ನಿಮ್ಮನ್ನು ನಡೆಸುತ್ತೇನೆ, ನೀವು ಭಯ ಪಡಬೇಡ್ರಿ, ಅಂಜಬೇಡ್ರಿ, ಕಳವಳಗೊಳ್ಳಬೇಡ್ರಿ, ಧೈರ್ಯವಾಗಿ ಮುಂದೆ ಸಾಗ್ರಿ, ನಾನ್ ನಿಮ್ಮ ಜೊತೆ ಇರುತ್ತೇನೆ ಅಂತ ಹೇಳಿದಂತ ದೇವರು ಅಲ್ಲಿ ವಾಗ್ದಾನ ಮಾಡಿದ್ದಾರೆ, ಒಡಂಬಡಿಕೆ ಮಾಡಿಕೊಂಡಿದ್ದಾರೆ. ನನ್ನ ಪ್ರೇರೆ, ಇಸ್ರಾಯೇಲ್ ಜನರನ್ನ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಹೇಳುವಂತ ಆಲೋಚನೆ ನೋಡಿದ್ರೆ ನನ್ನ ಪ್ರೇರೆ, ಅಲ್ಲಿ ಸಮುದ್ರ ವಿಭಾಗವಾದ ಆಗ್ಬೇಕಾದ್ರೆ ಏನು ಕಾರಣವಾಗಿತ್ತು? ದೇವರು ಮಾತು ಕೊಟ್ಟಿದ್ರು, ನಾನು ನಿಮ್ಮನ್ನ ನಡೆಸುತ್ತೇನೆ ಅಂತ, ನಾನು ನಿಮ್ಮನ್ನ ಬಲಪಡಿಸುತ್ತೇನೆ ಅಂತ, ನಾನು ನಿಮ್ಮ ಜೊತೆ ಇರುತ್ತೇನೆ ಅಂತ ಹೇಳಿದಂತ ದೇವರು ಖಂಡಿತವಾಗಿ ನಮ್ಮ ದೇವರ ಮಾತುಗಳನ್ನ ನಾವು ಕೇಳುವುದರಿಂದ ಬಹಳ ಆಶೀರ್ವಾದ ಆಗುತ್ತದೆ. ನಮ್ಮ ಹಿರಿಯರ ಮುಖಾಂತರವಾಗಿ ಮಾತುಗಳನ್ನ ನಾವು ಭಂಗಪಡಿಸಿದಂತ ಕಾರ್ಯಗಳಾಗ್ತಾ ಇದೀವಲ್ಲ. ಅಲ್ಲೂಯ್ಯ. ದೇವರ ಮಾತನ್ನ ನಾವು ಕೇಳದಿದ್ದಕ್ಕಾಗಿ ನಾವೇನ್ ಮಾಡ್ತೀವಿ? ಅವತ್ತಿನ ಆಲೋಚನೆಗಳನ್ನ ನೋಡಿದ್ರೆ ಅವತ್ತಿಗೂ ಬಹಳ ವ್ಯತ್ಯಾಸ ಇದೆ. ಅವರು ನಮ್ಮ ತಾತಗೊಳ್ರಿ, ತಾತನ ಗುಣ ನಮ್ಮ ಹತ್ರ ಇಲ್ಲ ರೀ. ಒಬ್ಬೊಬ್ರು ತಾತನ ಗುಣ ಇಲ್ಲ ರೀ, ಒಬ್ಬೊಬ್ರು ತಾಯಿ ಗುಣ ಇಲ್ಲ ರೀ. ಅವತ್ತು ಭಕ್ತಿ ತೋಡಿ ಮೊಣಕಾಲ ಮೇಲೆ ನಿಂತು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ನೋಡಿದೀವಿ.
ಮೊಣಕಾಲ ಮೇಲೆ ನಿಲ್ಲುವಂತ ನೋಡಿದ್ವಿ ನನ್ನ ಪ್ರೇರೆ. ಮರಿಯಳು ನೋಡುವಾಗ ಮರಿಯಳು ಕಣ್ಣೀರ ಪ್ರಾರ್ಥನೆ ಇತ್ತು, ಹಣ್ಣಳ ಕಣ್ಣೀರದ ಪ್ರಾರ್ಥನೆ ಇತ್ತು, ಎಸ್ತೇರ್ ರಾಣಿಯ ಕಣ್ಣೀರ ಪ್ರಾರ್ಥನೆ ಇತ್ತು. ಹಲ್ಲೆಲೂಯಾ. ರೂತಳದು ಭಕ್ತಿಯ ಪ್ರಾರ್ಥನೆ ಇತ್ತು. ಇದರಲ್ಲಿ ಸತ್ಯವೇದದಲ್ಲಿ ಗಂಡ ಇದ್ದಂತ ಹೆಣ್ಮಗಳು ಯಾವ ರೀತಿ ಪ್ರಾರ್ಥನೆ ಮಾಡಿದಳು, ಗಂಡ ತೀರಿ ಹೋದ್ಮೇಲೆ ಯಾವ ರೀತಿ ಪ್ರಾರ್ಥನೆ ಮಾಡಿದಳು, ಮಕ್ಕಳ ಇದ್ದಂತ ಬಡ ವಿಧವೆ ಯಾವ ರೀತಿ ಮಕ್ಕಳಿಗೋಸ್ಕರವಾಗಿ ಬಡತನಗಾಗಿ ಪ್ರಾರ್ಥನೆ ಮಾಡಿದಂತ ಸತ್ಯವೇದ ನಮಗೆ ಕಲಿಸಿಕೊಡುತ್ತದೆ. ಸ್ತ್ರೀಯರ ಬಗ್ಗೆ ಪುರುಷರ ಬಗ್ಗೆ ಕಲಿಸಿಕೊಡುವುದು ಅದು ಒಂದು ನಂಬಿಕೆ, ದೃಢವಾದ ನಂಬಿಕೆ, ದುಡಿದು ಕುಟುಂಬನ ನಡೆಸ್ಕೊಂಡು ಹೋಗೋದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಮೆಚ್ಚುಗೆಯಾಗಿ ನಾವು ಮಾಡಿದರೆ ದೇವರು ಖಂಡಿತ ನಮ್ಮನ್ನು ಮೆಚ್ಚಿ ನಡೆಸುವ ಶಕ್ತನಾಗಿದ್ದಾನೆ. ನಾವು ನೋಡ್ತಾ ಇದ್ದೀವಿ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 28ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ನನ್ನ ಪ್ರೇರೆ, ಮನುಷ್ಯರ ಜೀವಿತದಲ್ಲಿ ದೇವರು ನಮಗೆ ರೆಡಿ ಮಾಡಿದಂತ ವ್ಯಕ್ತಿಗಳನ್ನು ನೋಡಿದರೆ, ಆ ವ್ಯಕ್ತಿಗಳನ್ನು ಮಾಡಿದಾಗ ನಾವು ಇವತ್ತಿನ ಭಯ ಪಡ್ತಾ ಇರೋದು ಯಾರಿಗೆಂದ್ರೆ ಈ ಲೋಕದ ವ್ಯಕ್ತಿಗಳಿಗೆ. ರೆಡಿ ಮಾಡಿದಂತ ವ್ಯಕ್ತಿಗಳನ್ನ ದೇವರು ರೆಡಿ ಮಾಡಿದ್ದಾರೆ, ಆದ್ರೆ ಇವತ್ತು ನಾವು ಭಯ ಪಡ್ತಾ ಇರೋದು ಈ ವಿಷಯಕ್ಕಾಗಿ. ಓದಿ ವಚನ ಬೇಗ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 28ನೇ ವಚನ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ. ಯಾರಲ್ಲಿ? ನಾವು ಆತನಲ್ಲಿಯೇ ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮ ಮೇಲೆ ಯಾವ ಬಾಣ ಬರಬಹುದು? ನಿಮ್ಮ ಮೇಲೆ ಯಾವ ಬಾಣ ಬರಬಹುದು? ನೀವು ಅವರು ದೇವರ ಸಂತಾನವಾಗಿರುವುದರಿಂದ, ಕರ್ತನ ಮಕ್ಕಳಾಗಿರುವುದರಿಂದ, ಕರ್ತನ ಪ್ರಜೆ ಆಗಿರುವುದರಿಂದ, ದೇವರ ವಾಕ್ಯದಲ್ಲಿ ಆತನ ಕುರಿಗಳ ಹಿಂಡಾಗಿರುವುದರಿಂದ ಯಾವ ಬಾಣ ಬರಬಹುದು? ಆಲೋಚನೆ ಮಾಡೋಣ. ಕುರಿಗಳ ಮೈಯಾಗಿ ಬಿಟ್ಟಿರ್ತೀವಿ, ಕುರುಬ ನಿಂತಿರ್ತಾನ, ಕುರುಬ ಸೌಂಡ್ ಮಾಡ್ತಾ ಅಲ್ಲಿ ನೋಡ್ಕೊಂಡು ಬಡಗಿ ತೋಲ್ ಹಿಡ್ಕೊಂಡು ನಿಂತ್ಕೊಂಡಿರ್ತಾನ. ಅವಾಗ ನರಿ ಆಗ್ಲಿ ತೋಳಾಗ್ಲಿ ಅಲ್ಲಿ ಮರಿಗಳನ್ನ ತಗೊಂಡೋಗಕ್ ಬರ್ಬೋದಾ? ತಗೊಂಡೋಗಕ್ ಬರ್ಬೋದಾ? ಜೋರಾಗಿ ಹೇಳಿ. ಯಾಕೆ ಬರಂಗಿಲ್ಲ? ಅಲ್ಲಿ ಕುರುಬ ಇರೋದ್ರಿಂದ ಬರಂಗಿಲ್ಲ. ಹಾಗಾದ್ರೆ ನಿನ್ನ ಒಟ್ಟಿಗೆ ನಿಕಟವಾದ ಸಂಬಂಧದಲ್ಲಿ ಕರ್ತನ ಇರೋದಾದ್ರೆ ನಿನ್ನ ಮೇಲೆ ಯಾವ ಬಾಣ ಬರಬಹುದು? ಯಾವ ತಂತ್ರವಾದಿ ಕ್ರಿಯೆಗಳ ಬರಬಹುದು? ಯಾವ ಮಂತ್ರವಾದಿ ಕ್ರಿಯೆಗಳ ನಿನ್ನನ್ನ ಆಲೋಚನೆ ಮಾಡಿ ನಿನ್ನ ಕುಟುಂಬನ ಧ್ವಂಸ ಮಾಡೋದಕ್ಕಾಗಿ ಬರಬಹುದು? ಅದಕ್ಕೆ ದೇವರು ಹೇಳಿದರು, ಕುಂಬಾರನ್ ರೆಡಿ ಮಾಡಿದವನು ನಾನೇ, ಕಂಬಾರನ್ ರೆಡಿ ಮಾಡಿದವನು ನಾನೇ, ರೆಡಿ ಮಾಡಿದಂತ ವ್ಯಕ್ತಿಗಳನ್ನ ಎಲ್ಲರನ್ನು ರೆಡಿ ಮಾಡಿದವನು ನಾನೇ, ರೆಡಿ ಮಾಡಿದವನು ನಾನೇ. ಹಾಗಾದ್ರೆ ಯಾಕೆ ನೀನು ಭಯ ಪಡ್ತಾ ಇದ್ದೀ? ನಾನು ಅಪ್ಪಣೆ ಕೊಟ್ಟರೆ ಮಾತ್ರ ನಿನ್ನ ಹತ್ರ ಬರಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅಪ್ಪಣೆ ಇಲ್ಲದೆ ಯಾವುದು ಬರೋಕ್ಕಾಗೋದಿಲ್ಲ. ಕರ್ತನ ಅಪ್ಪಣೆ ಇಲ್ಲದೆ ಯಾವ ಕೆಲಸಗಳು ಮಾಡಕ್ಕಾಗೋದಿಲ್ಲ. ಇವತ್ತಿನದಲ್ಲಿ ನಾವು ಹೇಳ್ತೀವಿ ದೇವರ ಅಪ್ಪಣೆ, ದೇವರ ಅಪ್ಪಣೆ. ನಾವು ತಪ್ಪುಗಳು ಮಾಡ್ತೀವಿ, ದೇವರಿಗೆ ವಿರೋಧವಾಗಿ ಮಾಡ್ತೀವಿ, ಸಭೆಗೆ ಬರೋಲ್ಲ, ಕಾರ್ಯಗಳು ಮಾಡಲ್ಲ. ದೇವರಿಗೆ ಏನ್ ಮಾಡ್ಬೇಕು? ಸಭೆ ಒಳಗೆ ನಿಂತ್ಕೊಳ್ಳಲ್ಲ, ಸಭೆ ಒಳಗೆ ಕಾರ್ಯಗಳ ನೆನಪೇ ಮಾಡ್ಕೊಳ್ಳಲ್ಲ. ಅವಾಗ ದೇವರೇ ಸ್ವಾಮಿ ಅಪ್ಪ, ನಮ್ಮ ಮಕ್ಕಳಿಗಪ್ಪ, ನಮ್ಮ ಕುಟುಂಬಗಪ್ಪ, ನಮ್ಮ ಅಜ್ಜಾಗಪ್ಪ, ನಮ್ಮ ತಾತಾಗಪ್ಪ, ನಮ್ಮ ಬಳಗಕ್ಕಪ್ಪ ಎಲ್ಲರಿಗೂ ಬೇಡ್ತೀವಿ. ದೇವ್ರು ಕೊಡ್ಬೇಕಾ? ಕೊಡ್ತಾರ. ನೀನ್ ಮಾಡೋ ಕೃತ್ಯಗಳ ನೀನ್ ನೆನಪು ಮಾಡ್ಕೊಳ್ತಾ ಇಲ್ಲ, ನೀನ್ ಮಾಡುವ ತಪ್ಪ ನೀನ್ ಅರಿವು ಮಾಡ್ಕೊಳ್ತಾ ಇಲ್ಲ, ದೇವ್ರ ಮೈ ನಿಂತ್ಕೊಳ್ತಾ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಸಹೋದರಿ ಕೂತ್ಕೊಂಡಿದ್ದಾರೆ, ಸಹೋದರಿ ಕೂತ್ಕೊಂಡಿದ್ದಾರೆ. ಕವಿತಾಂಬ ಆ ಮಗಳಿಗೆ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಬಂದಿದ್ದಾರೆ, ಸಭೆಯಲ್ಲಿದ್ದಾರೆ. ಆ ಮಗಳಿಗೆ ಲಾಕ್ಡೌನ್ ಆದ್ಮೇಲೆ ಸಮಸ್ಯೆ ಇತ್ತು. ಡಾಕ್ಟರ್ ಡೇಟ್ ಕೊಟ್ಟಿದ್ರು, ಹೌದಮ್ಮ? ಡಾಕ್ಟರ್ ಡೇಟ್ ಕೊಟ್ಟಿದ್ರು, ಈ ಡೇಟ್ ಅಂತ ಆಗ್ಬಹುದು ಅಂತ. ಇಡೀ ಕುಟುಂಬದವರು ಕಣ್ಣೀರಿಟ್ಟು ಕೇಳಿದ್ರು, ಬನ್ರಿ ಪಾಸ್ಟ್ರೆ, ಬನ್ನಿ ನಮ್ಮ ಮನೆಗೆ ಒಂದು ಪ್ರಾರ್ಥನೆ ಮಾಡ್ರಿ ಅಂತ ಅವ್ರ ಕುಟುಂಬದವ್ರು ಹೇಳಿದ್ರು. ಅವ್ರ ಕುಟುಂಬ ಹೇಳಿದವರು ಆ ಪಕ್ಕದ ಅವ್ರ ಕುಟುಂಬದವರು, ಅಭಿಷೇಕ್ ಅವ್ರ ಕುಟುಂಬದವರು ಹೇಳಿ ಈ ರೀತಿ ಧೈರ್ಯಪಡಿಸಿ ಹೇಳಿದಕ್ಕೆ ಅವ್ರು ಕರೆಸ್ರಿ ಅವ್ರು ನಮ್ಮ ಜೊತೆ ಮಾತಾಡಿ ನನಗೆ ಹೇಳಿದ್ರು. ನಾನು ಆ ಟೈಮ್ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ, ಅದೇ ಜಸ್ಟ್ ಆಗಿತ್ತು ಲಾಕ್ಡೌನ್,
2 ದಿನ 3 ದಿನ ಆಗಿತ್ತೇನೋ ಲಾಕ್ಡೌನ್ ಆಗಿ ಮಾರ್ಚ್ದಲ್ಲಿ. ನಾನು ಅವ್ರ ಮನೆಗೆ ಹೋಗಿ ಕೆಲವು ವಿಷಯಗಳನ್ನು ಹೇಳಿ ಸಂತೋಷಿ ನಾನು ಪ್ರಾರ್ಥನೆ ಮಾಡಿ ಬಂದೆ. ಹೇಳಿದಂಥ ಕಾರ್ಯಗಳು, ಡಾಕ್ಟರ್ ಆಲೋಚನೆಗಳು ದೇವರು ಚೇಂಜ್ ಮಾಡಿಬಿಟ್ಟ. ಅದಕ್ಕಿಂತ ಮುಂಚಿತವಾಗಿ ಕೆಲವು ವಿಷಯಗಳು ಆಗಿ ಹೋಗಿದೆ. ಇದು ಮತ್ತೆ ಎರಡನೇ 3ನೇ ಬಾರಿ ಇದು ದೇವರು ಮಾಡಿದ್ದು. ಆವಾಗ ಇವಳೊಬ್ಬಳೆ ಪ್ರಾರ್ಥನೆಯಲ್ಲಿ ಇದ್ರು, ಆಯಿತು. ಆಮೇಲೆ ಇಡೀ ಕುಟುಂಬದ ಅವ್ರ ಅಕ್ಕ, ಅವ್ರ ತಾಯಿ ಎಲ್ಲರೂ ಹೇಳಿದ್ಮೇಲೆ ನಾವು ಪ್ರಾರ್ಥನೆ ಮಾಡಿದ್ವಿ, ಆಯ್ತು. ಇವತ್ತು ದಿನದಲ್ಲಿ ನೋಡಿದರೆ ಅವ್ರ ಹೊಸದು ಬೈಬಲ್ ಕೂಡ ಎತ್ಕೊಂಡ್ರು. ಇವತ್ತು ದಿನ ಆ ಸಹೋದರಿ ಮಾತ್ರ ಇಲ್ಲಿದ್ದಾರೆ, ತಾಯಿ ಇಲ್ಲ, ಅಕ್ಕ ಇಲ್ಲ. ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅವ್ರು ಕೆಲಸದಲ್ಲಿದ್ದಾರೆ. ಯಾಕಂತ ಕೇಳಿದ್ರೆ ಅಷ್ಟೇ ತಿಳ್ಕೊಂಡ್ಬಿಟ್ಟು ಬರುವವರಿಗೆ ಮಾತ್ರ ದೇವರು, ಬಂದ ಮೇಲೆ ಎಲ್ಲಿದ್ದಾರೆ ದೇವರು ಅನ್ನುವಂಥ ಮಟ್ಟಿನಲ್ಲಿರ್ತಾರೆ. ಹಾಗಾದ್ರೆ ದೇವರು ನಿಮ್ಮ ಮನೆಗೆ ಪದೇ ಪದೇ ಬರ್ತಾರಂತ ನಿಮ್ಮ ಆಸೆ ಪಡಬೇಡ. ಒಂದು ಸರಿ ದೇವರು ಮಾಡಿದಂಥ ಕೃತ್ಯಗಳನ್ನು ನೋಡಿದ ಮೇಲೆ ನಿಮಗೆ ಭಯ ಇರಬೇಕು. ದೇವರು ನನಗೆ ಮಾಡಿದ್ದಾರೆ, ಹೌದು ನನಗೆ ಶ್ವಾಸ ದೇವರು ಕೊಟ್ಟಿದ್ದಾರೆ, ಶ್ವಾಸ ಇರುವುದೆಲ್ಲ ಯೆಹೋವನನ್ನ ಸ್ತುತಿಸಲಿ ಅಂತ ವಾಕ್ಯ ಹೇಳ್ತದೆ. ನಾವು ಶ್ವಾಸ ಇದ್ದವರು ದೇವರನ್ನ ಸ್ತುತಿಸುವುದಕ್ಕಾಗಿ, ದೇವರನ್ನ ಆರಾಧನೆ ಮಾಡೋದಕ್ಕಾಗಿ, ಕರ್ತನನ್ನ ಮಹಿಮೆ ಪಡಿಸೋದಕ್ಕಾಗಿ ಈ ಶ್ವಾಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಕಾರ್ಯಗಳಲ್ಲಿ ನಾವೇನ್ ಮಾಡ್ತೀವಿ, ಸೋತೋಗ್ಬಿಡ್ತೀವಿ, ಬಿದ್ದೋಗ್ಬಿಡ್ತೀವಿ. ನಿಜವಾಗ್ಲೂ ನನ್ನ ಪ್ರೇರೆ, ಶ್ವಾಸ ಇರುವುದೆಲ್ಲ ಯೆಹೋವನಿಗೆ. ಒಬ್ಬ ಸಹೋದರಿ ಗುಲ್ಬರ್ಗದಲ್ಲಿ, ನಾವು ಅಲ್ಲಿ ಊರಲ್ಲಿದ್ದಾಗ, ನದಿ ಬೆಳಗಾವದಲ್ಲಿದ್ದಾಗ ಒಬ್ಬಳ ಸಹೋದರಿ, ಅವ್ರ ಯಜಮಾನರು ಪೊಲೀಸರು, ಇಲ್ಲಿ ನಮ್ಮ ಸಭೆಯ ಮಗನ ಮುಖಾಂತರ ಒಬ್ಬ ಸಹೋದರ ಖರ್ಚಾಗಿ ಇಲ್ಲಿ ಬಂದು ಹೋಗಿದ್ದ. ನಮ್ಮ ಪ್ರಾರ್ಥನೆಯ ಸಭೆ ಎಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲಿ ಗುಲ್ಬರ್ಗದಲ್ಲಿ ಆ ಮಗನಿಗೆ ಬ್ಲಡ್ ಕ್ಯಾನ್ಸರ್, ಚಿಕ್ಕ ಮಗು ಬ್ಲಡ್ ಕ್ಯಾನ್ಸರ್. ಆ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಇದ್ದಂಥ ಸಂದರ್ಭದಲ್ಲಿ ನಾವು ಕೇಳಿರುವಂಥ ಇಲ್ಲಿ ಪ್ರಾರ್ಥನೆ ವಿಜ್ಞಾಪನೆ ಎಲ್ಲ ನೋಡಿ ಅವನು ಹೋಗಿ ಆ ಸಹೋದರಿಗೆ ಹೇಳಿದ್ದಾನೆ, ಅಕ್ಕ ಈ ರೀತಿಯಾಗಿ ಒಂದು ಬೆಳಗಾಂ ಡಿಸ್ಟ್ರಿಕ್ಟ್ ಸೇವಕರು ಪ್ರಾರ್ಥನೆ ಮಾಡ್ತಾರೆ, ನೀವು ಪ್ರಾರ್ಥನೆ ಮಾಡಿದ್ರೆ ಅವರು ಪ್ರೇರ್ ಮಾಡ್ತಾರೆ, ದೇವ್ರು ಕಾರ್ಯ ಮಾಡ್ತಾರೆ. ಅವ್ರಿಗೆ ಏನಂದ್ರೆ ಹಾಸ್ಪಿಟ್ಲಲ್ಲಿ ಎಲ್ಲ ಹಾಸ್ಪಿಟ್ಲ್ ಕೈ ಬಿಡಲ್ಪಟ್ಟಿತ್ತು, ಎಲ್ಲ ಹಾಸ್ಪಿಟ್ಲು ಕೈ ಬಿಡಲ್ಪಟ್ಟಿತ್ತು, ಎಲ್ಲ ಜನರು ಕೈ ಬಿಡಲ್ಪಟ್ಟಿದ್ರು. ಡಾಕ್ಟರ್ ಹೇಳಿದ್ರು ಈ ಮಗು ಬದುಕೋದಿಲ್ಲ, ಎತ್ಕೊಂಡು ಹೋಗ್ರಿ ಅಂತ. ಬದುಕೋದಿಲ್ಲ ಮಗು, ಎತ್ಕೊಂಡು ಹೋಗ್ರಿ ಅಂತ. ಅವರೆಲ್ಲ ಫ್ಯಾಮಿಲಿ ಕ್ರಿಶ್ಚಿಯನ್ ಫ್ಯಾಮಿಲಿ. ಆ ಮಗು ಹೆಸರು ರೆನಾಲ್ಡ್ ಅಂತ, ಎಲ್ಲ ಕ್ರಿಶ್ಚಿಯನ್ ಫ್ಯಾಮಿಲಿ. ರೆನಾಲ್ಡ್ ಅಂತ ಆ ಕ್ಯಾನ್ಸರ್ ಇದ್ದಂತ ಮಗುವನ್ನ ನೋಡಿದಾಗ, ನನ್ನ ಪ್ರಿಯರೇ, ಆ ಮಗುಗೋಸ್ಕರವಾಗಿ ನನಗೆ ಫೋನ್ ಮಾಡಿದ್ರು, ಅಯ್ಯ ಈ ರೀತಿ ಆಗಿದೆ, ನಮ್ಮ ಮಗುಗಾಗಿ ಪ್ರಾರ್ಥನೆ ಮಾಡ್ರಿ, ನಮ್ಮ ಮಗುಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹತ್ಕೊಂಡು ಹೇಳಿದಾಗ, ಒಂದು ದಿನ ನಾವು 10 ಪ್ರಾರ್ಥನೆ ಮಾಡುವಂತ ಆ ಮಗಳಿಗೆ ಹೇಳಿ ಧೈರ್ಯ ತುಂಬಿ ಪ್ರಾರ್ಥನೆ ಹೇಳಿದ್ವಿ. ಧೈರ್ಯ ತುಂಬಿ ಪ್ರಾರ್ಥನೆ ಹೇಳಿದ್ದೀವಿ. ಅವಾಗ ಪ್ರಾರ್ಥನೆ ಮಾಡಿದಂತ ಯಾವ ಡಾಕ್ಟರ್ ಕೈ ಬಿಡಲ್ಪಟ್ಟಿದ್ರು, ಯಾವ ಡಾಕ್ಟರ್ ಹೊರಗೆ ಹಾಕಿದ್ರು, ನಾವು ಹೇಳಿದ್ವಿ ಪ್ರಾರ್ಥನೆ ಮಾಡ್ರಮ್ಮ, ಧೈರ್ಯವಾಗಿರಿ ಅಂತೇಳಿ ಪ್ರಾರ್ಥನೆ ಮಾಡಿದ್ವಿ. ಅದೇ ಡಾಕ್ಟರ್ ಮತ್ತೆ ಹೋಗಿ ಹಾಸ್ಪಿಟಲ್ ಒಳಗಡೆ ಹೋದಾಗ, ನಿಮ್ಗೆ ಒಂದ್ಸರಿ ಹೇಳಿದ್ರೆ ಆಗಲ್ಲ, ಮಗು ತಗೊಂಡ್ಬರ್ಬೇಡ ಅಂತ ಹೇಳಿಲ್ಲ ಅಂದಾಗ, ಇನ್ನೊಂದ್ಸರಿ ಚೆಕ್ ಮಾಡ್ರಿ ಅಂದಾಗ, ಚೆಕ್ ಮಾಡಿದಾಗ ಆಯ್ತು ನಾನು ನೋಡ್ತೀನಿ ಅಂತ ಮತ್ತೊಂದ್ಸರಿ ಚೆಕ್ ಮಾಡಿದಾಗ ಆ ಮಗುವಿನ ರಿಪೋರ್ಟನ್ನು ಬೆಂಗಳೂರು ಬರ್ಕೊಟ್ಟ. ಮಗುವನ್ನು ಬೆಂಗಳೂರು ಬರ್ಕೊಟ್ಟಾಗ ನಾನು ಬೆಂಗಳೂರಲ್ಲಿ ಸ್ಪ್ರೇಕ್ ಹೋಗಿದ್ದೆ. ಆ ಟೈಮ್ದಲ್ಲಿ ಆ ಮಗುವನ್ನ ಹಾಸ್ಪಿಟಲ್ ಹಾಕಿದಾಗ ಹಾಸ್ಪಿಟಲ್ ಒಳಗಡೆ ಮಗು ತಗೊಳ್ತಾ ಇಲ್ಲ, ಅಲ್ಲಿ ತಗೊಳ್ತಾ ಇಲ್ಲ, ಅಯ್ಯ ತಗೊಳ್ತಾ ಇಲ್ಲ, ಅಯ್ಯ ಭಾಳ ಇಕ್ಕಟ್ಟಲ್ಲಿ ಬೀದಿಯಲ್ಲಿ ಕುತ್ಕೊಂಡಿದ್ವಿ ಅಂತ ಅಳ್ತಾ ಇದ್ರು. ಗಂಡ ಪೊಲೀಸ್ ಡ್ಯೂಟಿ ಬಿಟ್ಟು ಎಲ್ಲ ಒದ್ದಾಡ್ತಾ ಇದ್ದಾರೆ. ಆ ಸಹೋದರಿ ಕಣ್ಣೀರು ಕಣ್ಣೀರು ಕಣ್ಣೀರು. ನಿಜವಾಗ್ಲೂ ಆ ಫೋಟೋನ, ಆ ಮಗು ಹೇಗಿದೆಯೋ, ಆ ಮಗು ಹೇಗಿತ್ತು ಮುಂಚೆ ಹೇಗಿತ್ತು, ಈಗ ಹೇಗಿದ್ದಾನೆ ಅಂತ ದಯಮಾಡಿ ನಾವು ಟಿ ವಿ ತಂದ್ಮೇಲೆ ನಿಮ್ಗೆ ಬೇಕಾದ್ರೆ ನಾನು ತೋರಿಸ್ತೀನಿ. ಟಿ ವಿ ತಂದ್ಮೇಲೆ ನಾನು ತೋರಿಸ್ತೀನಿ. ತರುವಂಥ ಪ್ಲಾನ್ಗಳಿದೆ. ಆ ಟಿ ವಿ ತಂದ್ಮೇಲೆ ನಿಮಗೆ ಇಂಥವೆಲ್ಲ ನಿಮ್ಗೆ ಸಾಕ್ಷಿಯಾಗಿ ತೋರಿಸ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ದೇವರ ಬಳಿಗೆ ಬೇಡುವಂಥ ಕಾರ್ಯಗಳಿತ್ತು, ಆ ಮಗುವ ಜೀವಿತ ಮತ್ತೆ ಪ್ರಾರ್ಥನೆ ಮಾಡುವಾಗ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡ್ರು. ಮಗು ಒಳ್ಳೆ ಫೀವರ್ ಸ್ಟಾರ್ಟ್ ಆಯಿತು. ಕಿದ್ದುವ ಹಾಸ್ಪಿಟ್ಲಲ್ಲಿ ನಾನು ಸುಮಾರು ಸರಿ ಹೋಗಿ ಪ್ರಾರ್ಥನೆ ಮಾಡಿ, ಬದುಕುವುದಿಲ್ಲ ಅಂತ ಮಗು ಹೇಳಿದ್ದಕ್ಕೆ ಇವತ್ತಿನ ಸಂತೋಷವಾಗಿ, ಆರೋಗ್ಯವಾಗಿ, ಸುಖವಾಗಿ ಆ ರೆನಾಲ್ಡ್ ಎಂಬ ಮಗನು ಗುಲ್ಬರ್ಗದಲ್ಲಿ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕೃಪೆ. ಶ್ವಾಸ ಇರುವುದೆಲ್ಲ ದೇವರಿಗೆ ಮಹಿಮೆ ಸಲ್ಲಿಸಿರಿ. ಆ ಮಗಳು ಕುಟುಂಬ, ಇಡೀ ಕುಟುಂಬ ದೇವರನ್ನು ಆರಾಧಿಸ್ತಾರೆ, ಇಡೀ ಕುಟುಂಬ ದೇವರನ್ನು ಮಹಿಮೆ ಪಡಿಸ್ತಾರೆ. ಹೋಗಕ್ಕಾಗ್ತಾ ಇಲ್ಲ, ಕರೆದ್ರು ಹೋಗಕ್ಕಾಗ್ತಾ ಇಲ್ಲ. ಗುಲ್ಬರ್ಗದಲ್ಲಿ ಸುಮಾರು ಫ್ಯಾಮಿಲಿ, ಆ ಫ್ಯಾಮಿಲಿ 10 ಫ್ಯಾಮಿಲಿ ಆದರೂ ಕೂಡ ದೇವರ ಸಮ್ಮುಖದಲ್ಲಿ ಕಾಲ ಕಳೀತಾರೆ.
ಇದು ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಅದಕ್ಕಾಗಿ ನಮಗೆ ದೇವರ ಭಯ ಇರಬೇಕು, ಮನುಷ್ಯನ ಭಯ ಅಲ್ಲ. ದೇವರ ಭಯ ಇರಬೇಕು, ದೇವರ ಭಕ್ತಿ ಇರಬೇಕು, ದೇವರ ಆಲೋಚನೆ ಮುಂದೆ ಮುಂದೆ ಸಾಗ್ತಾ ಇರಬೇಕು. ಆವಾಗ ದೇವರು ಖಂಡಿತವಾಗಿ ದೊಡ್ಡ ದೊಡ್ಡ ಅದ್ಭುತದ ಬಾಗಿಲನ್ನು ತೆರೀತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರು ನಮ್ಮನ್ನು ಉಂಟು ಮಾಡಿದವನು ಆತನೇ, ಉಂಟು ಮಾಡಿದವನು ಆತನೇ, ಆತ ನಮ್ಗೆ ಉಂಟು ಮಾಡಿದಾನೆ. ಅದಕ್ಕಾಗಿ ಮಾನವರು ಯಾವ ರೀತಿಯಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಇನ್ನೊಂದು ಆವೃತ್ತಿ ನಾವು ವಾಕ್ಯ ಕಡೆಗೆ ನಾವು ಹೋಗೋಣ. ನನ್ನ ಪ್ರೇರೆ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 24ನೇ ವಚನದಲ್ಲಿ ನೋಡುವಾಗ, ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 24ನೇ ವಚನ. ಆತನು ಅವರ ಅರಸುಗಳನ್ನು ನಿಮ್ಮ ಕೈಗೆ ಸಿಕ್ಕುವಂತೆ ನೋಡು, ಆತನು ಅವರ ಅರಸುಗಳನ್ನು ನಿಮ್ಮ ಕೈಗೆ ಸಿಕ್ಕುವಂತೆ ಮಾಡಲಾಗಿ ನೀವು ಅವರ ಹೆಸರುಗಳಲ್ಲಿ ಭೂಮಿಯ ಮೇಲೆ ಉಳಿಯದಂತೆ ಮಾಡಬೇಕು. ಯಾರು ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮಗೆ ಅಧಿಕಾರ ಕೊಡುತ್ತಾನೆ, ದೇವರು ನಿಮಗೆ ಬಲವನ್ನು ಕೊಡುತ್ತಾನೆ, ದೇವರು ನಿಮಗೆ ಸಾಮರ್ಥ್ಯವನ್ನು ಕೊಡುತ್ತಾನೆ. ಕರ್ತನು ನಿಮ್ಮನ್ನು ಉಪಯೋಗ ಮಾಡುವಂತ ಆಯುಧಗಳಾಗಿ ರೆಡಿ ಮಾಡ್ತಾನೆ. ಹಾಗಾದ್ರೆ ದೇವರ ಸನ್ನಿಧಾನ ಶುದ್ಧತೆ ಉಳ್ಳವರಾಗಿರಬೇಕು. ನಿಮಗೆ ಅಧಿಕಾರ ಕೊಡಲ್ಪಡುತ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಬಂದಾಗ ಮಾತ್ರ ಸ್ವಾಮಿ 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 ಅನ್ನೋರು ಮಾತ್ರ. ಕಷ್ಟ ಬಂದಾಗ ಮಾತ್ರ ಸ್ವಾಮಿ ಅಲ್ಲ, ಕಷ್ಟದಲ್ಲಿಯೂ ದುಃಖದಲ್ಲಿಯೂ ಕರ್ತನ ವಾಕ್ಯ ಹೇಳ್ತದೆ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ತಾ ಇರಬೇಕು. ಯಾವಾಗಲೂ ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಗಳಿಗೆ ನೀವು ಕರ್ತನಲ್ಲಿ ಸಂತೋಷ ಪಡುವವರಾಗಿರಬೇಕು. ಹಾಗಾದ್ರೆ ಸಂತೋಷ ಪಡುವವರು, ಸಂತೃಪ್ತಿ ಪಡುವವರು ದೇವರ ಸಮ್ಮುಖದಲ್ಲಿ ಯಾವಾಗ ನಾವು ಆತನ ಬಳಿಗೆ, ನಾವು ಕರ್ತನ ಬಳಿಗೆ ಬೇಡ್ತೇವೋ, ಆತನ ಬಳಿಗೆ ಕೇಳ್ತೀವೋ, ಖಂಡಿತವಾಗಿ ಕರ್ತನ ದೊಡ್ಡ ಕಾರ್ಯಗಳನ್ನು ಮಾಡಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯರು ಎರಡು ಮಾತಿನವರು, ನಿಜಾನ? ಮನುಷ್ಯರು ಎರಡು ಮಾತಿನವರು, ನನ್ನ ದೇವರು ಒಂದೇ ಮಾತಿನವರು. ಹೇಳಿದ್ದನ್ನ ಮಾಡುವ ದೇವರು, ಹೇಳಿದ್ದನ್ನ ಮಾಡುವ ದೇವರು. ಲಾಜರನಿಗೆ ಅಸ್ವಸ್ಥನಾದಾಗ ಲಾಜರನಿಗೆ ಹೇಳಿ ಕಳಿಸಿದಂತ ಸ್ವಾಮಿಗೆ ಹೇಳಿ ಕಳಿಸಿದಾಗ ಸ್ವಾಮಿ ಹೇಳಿದ್ರು, ಆತನ ಆ ರೋಗ ಮರಣಕ್ಕಾಗಿ ಬಂದಿಲ್ಲ, ಅದು ದೇವರ ಮಹಿಮೆಗಾಗಿ ಬಂದಿದೆ, ಸುಮ್ಮನಿರ್ರಿ, ಪ್ರಾರ್ಥನೆಯಲ್ಲಿರ್ರಿ ಅಂತ ಹೇಳಿ ಕಳಿಸಿದ್ದನೇನೋ. ಕಳಿಸಿದ್ದನು ಹಾಗೆ, ಮರಣಕ್ಕಾಗಿ ಬಂದಿಲ್ಲ, ದೇವರ ಮಹಿಮೆಗೆ ಬಂದಿದೆ ಅಂತ ಹೇಳಿ ಕಳಿಸಿದ್ರು. ಹಾಗಾದ್ರೂ ಕೂಡ ಲಾಜರ ಸತ್ತೋಗ್ಬಿಟ್ಟ. ಲಾಜರ ಸತ್ತೋಗ್ಬಿಟ್ಟ. ಲಾಜರ ಸತ್ತೋದಾಗ ಎಲ್ಲಾ ಜನರ ಮುಂದೆ ಒಂದು ಆಶ್ಚರ್ಯವಾದ ಕಾರ್ಯಗಳನ್ನ ದೇವರು ಆ ಲಾಜರ್ನ ಬದುಕಿಸಿಕೊಟ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ದೇವರ ಕೈಲಿ, ಆತನಲ್ಲಿ ನೀವೇನಾಗಿದ್ದೀರಿ ಅಂದ್ರೆ ಸಿಂಗಾರವಾಗಿರುವಂತ ಒಂದು ಪಾತ್ರೆವಾಗಿದ್ದೀರಿ. ಅದು ಉಪಯೋಗ ಆಗ್ಬೇಕು ಪಾತ್ರೆ. ನಿಮ್ಮ ಮನೆಯಲ್ಲಿ ಪಾತ್ರೆಗಳಿದ್ರೆ ಸುಮಾರು 10 ಪ್ಲೇಟ್ ಇದ್ರೆ 10 ಪ್ಲೇಟ್ ಒಳಗಡೆ 4 ಪ್ಲೇಟ್ ಉಪಯೋಗ ಮಾಡ್ತಿರ್ತಾರ, 4 ಪ್ಲೇಟ್ 6 ಪ್ಲೇಟ್ ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಆ 4 ಪ್ಲೇಟ್ ಉಪಯೋಗ ಮಾಡ್ಕೊಳ್ಳೋದಿರುವಂತ ಪಾತ್ರೆ ನೀವು ತೆಗೆದುಬಿಟ್ಟು ನೋಡ್ರಿ ಮನೆಯಾಗ ಹೆಂಗಿರ್ತಾವಂತ. ಬೆಳಗ್ಗೆ ಎದ್ದ ತಕ್ಷಣ ಪಾಸ್ತಾ ಬಂದ ತಕ್ಷಣ ನಾವು ಅಲ್ಲಿಂದ ಬಂದಿದ್ದೀವಿ ಅಂದ್ರೆ ಎಲ್ಲ ಧೂಳು ಹಿಡಿದಿದೆ ಅಂತ ಎಲ್ಲ ಬಡ 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 ಕ್ಲೀನ್ ಮಾಡಿದ್ರು. ಎಲ್ಲ ಕ್ಲೀನ್. ನಾನು ಹೇಳಿದೆ ಇದೆಲ್ಲ ಈಗ ಬೇಕಾಗಿ ಸುಮ್ಮನೆ ಲೇಟ್ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿದಕ್ಕೆ ಏನ್ ಗಲೀಜಾಗಿದೆ. ಹೌದು, ಈ ಪಾತ್ರೆ ಗಲೀಜಾಗಿದೆ, ನಿಮ್ಮ ಹೃದಯಗಳು. ಹಾಗಾದ್ರೆ ಸೃಷ್ಟಿಕರ್ತನ ದೇವರನ್ನ ನೀವು ಆರಾಧಿಸದೇ ಇದ್ರೆ, ಪ್ರಾರ್ಥಿಸದೇ ಇದ್ರೆ, ದೇವರ ವಾಕ್ಯಕ್ಕೆ ನಿಕಟವಾದ ಸಂಬಂಧ ಇಲ್ಲದೆ ಇದ್ರೆ ನಿಮ್ಮ ಪಾತ್ರೆ ಕೂಡ ಗಲೀಜಾಗಿರ್ತದೆ, ನಿಮ್ಮ ಪಾತ್ರೆ ಕೂಡ ಗೂಡಾಗಿರ್ತದೆ. ಹಾಗೆ ನಿಮ್ಮ ಜೀವಿತ ಆವಾಗ ಬಂದಾಗ ದೇವರೇ ಅಂದಾಗ ನಿಮ್ಮ ಗೂಡು ಇಟ್ಟದಂತ ಗೂಡು ಒಳಗಡೆಯಿಂದ ನೀವು ಪಾರಾಗಿ ಬರುವುದೇ ಕಷ್ಟ. ನೀವು ಗೂಡು ಒಳಗಿಂದ ಹೊರಗಡೆ ಬರುವುದೇ ಕಷ್ಟ. ಅಂತದ್ರಲ್ಲಿ ಸ್ವಾಮಿ ಅಂತ ನೀವು ಕೂಗುವಾಗ ಸ್ವಾಮಿ ತಕ್ಕನೆ ಬಂದ್ಬಿಟ್ಟು ಮಗಳೇ ಏನ್ ಬೇಕು ಮಗಳೇ, ಮಗನೇ ಏನ್ ಬೇಕು ಮಗನೇ ಅಂತ ನಿಮ್ ದೇವ್ರು ಕೊಡೋಕೆ ಶಕ್ತನಾಗಿ ಬರ್ತಾರ. ಖಂಡಿತವಾಗಿ ನಿಜವಾಗೂ ನನ್ನ ಪ್ರೇರೆ ದೇವರ ಕೃಪಾಸ್ತ ನಿಮ್ಮ ಮೊದಲಿರ್ತದೆ. ಯಾವಾಗ ದೇವರಿಗೆ ನಿಮಗೆ ಸಂಬಂಧವಾಗಿರುವುದರಿಂದ ನಿನ್ನ ಮೇಲೆ ಆಯುಧಗಳನ್ನು ದೇವರು ಕಳಿಸುವುದಿಲ್ಲ. ನಿನ್ನ ತಡೆಯಕ್ಕೆ ನಿನ್ನ ಕಡೆ ಅಧಿಕಾರ ಕೊಡ್ತಾರೆ. ನೀನು ಹೀಗೆ ಮಂತ್ರವಾದಿ ನಿಂದಿರಿಸಬಹುದು, ನಿಂತುಕೊಳ್ಳಲಿ ಅಂತ. ನಿನ್ನ ಮಳೆಗೆ ಮಂತ್ರ ಬರಬಾರದು, ನಿನ್ನ ಕುಟುಂಬದ ಒಳಗಡೆ ಬರಬಾರದು. ಹಾಗೆ ನೀನು ಸ್ಟ್ರಾಂಗ್ ಆಗಿ ನೀನು ಬೆಳಿಬೇಕಾದ್ರೆ ಪ್ರಾರ್ಥನೆಯಲ್ಲಿರಬೇಕು, ದೇವ್ರ ವಾಕ್ಯದಲ್ಲಿ ಇರಬೇಕು, ಸಭೆಗೆ ಸಂಬಂಧವಾದ ಕಾರ್ಯಗಳಲ್ಲಿ ನೀನು ರಿಲೇಷನ್ ಇರಬೇಕು. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ. ಮತ್ತೆ
ಅದಕ್ಕೆ ದೇವರು ವಾಕ್ ಹೇಳ್ತದೆ. ಇನ್ನೊಂದು ಅವತ್ತು ನೋಡ್ತಾ ಇದ್ದೀವಿ ನನ್ನ ಪ್ರೇರೆ, ದೇವರು ನಿನಗೆ ಅಧಿಕಾರ ಕೊಡಲ್ಪಡುತ್ತದೆ. ಎರಡನೇದಾಗಿ ನಾವು ನೋಡ್ತಾ ದೇವರು ಮನುಷ್ಯನಿಗೆ ಎಲ್ಲವನ್ನು ಅಧಿಕಾರ ಕೊಡಲ್ಪಡ್ತದೆ. 11ನೇ ಅಧ್ಯಾಯ 25ನೇ ವಚನ ಓದಿದ್ರೆ ಧರ್ಮೋಪದೇಶ ಕಂಡ ಹಾಗೆ. ಥ್ಯಾಂಕ್ ಯು ಜೀಸಸ್. ಯಾರು ನಿಮ್ಮ ಮುಂದೆ ನಿಲ್ಲುವುದಿಲ್ಲ, ಯಾರು ನಿಮ್ಮ ಮುಂದೆ ನಿಲ್ಲುವುದಿಲ್ಲ, ತಾನು ನಿಮಗೆ ಹೇಳಿದಂತೆ ನೀವು ಕಾಲಿಡುವ ಎಲ್ಲಾ ಪ್ರದೇಶಗಳನ್ನು ಎಲ್ಲಾ ಪ್ರದೇಶಗಳ ಜನಗಳಲ್ಲಿ ನಿಮ್ಮಿಂದ ದಿಗಿಲು ಹೆದರಿಕೆಯು ಉಂಟಾಗುವಂತೆ ನಿಮ್ಮ ದೇವರಾದ ಯೆಹೋವನು ಮಾಡುವನು. ದೇವರು ಮಾಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದಿಗಿಲು ಹೆದರಿಕೆ ಉಂಟು ಮಾಡುವಂತ ದೇವರು ನಿಮ್ಮಿಂದ ನಡೀತದೆ. ಯಾವಾಗ ದೇವರು ಮಾಡುತ್ತಾನೆ. ನೀನಿವತ್ತು ಭಯ ಪಡುವುದು ದೇವರ ವಾಕ್ಯಕ್ಕಾಗಿ, ಮನುಷ್ಯರಿಗಲ್ಲ, ಡಾಕ್ಟರ್ಗಳಿಗಲ್ಲ. ನಾವು ಭಯ ಪಡುವುದು ಇವತ್ತಿನ ಆಲ್ಮೋಸ್ಟ್ ಭಯ ಡಾಕ್ಟರ್ಗಳಿಗೆ, ಮನುಷ್ಯರಿಗೆ ನಾವು ಭಯ ಪಡ್ತಾ ಇರುವಂತಹ ಕಾರಣಗಳು. ಭಯ ಪಡುವುದು ಅಲ್ಲೇ, ಸೋತುವಂತ ಕಾರ್ಯಗಳಲ್ಲೇ. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಏನ್ ನಡೀತಾ ಇದೆ ಸ್ವಾಮಿ, ಏನ್ ನಮ್ಮ ಕಾರ್ಯಗಳು ಆಗ್ತಾ ಇದೆ, ನೀನು ಕೇಳುವುದಕ್ಕಿಂತ ಮುಂಚಿತವಾಗಿ ನಿನ್ನ ದೇವರ ಸಮ್ಮುಖದಲ್ಲಿ ನಿನ್ನ ಆಲೋಚನೆಗಳು, ನಿನ್ನ ನಿಕಟವಾದ ಸಂಬಂಧ ಹೇಗಿದೆ ಅಂತ ನಿಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ದೇವ್ರ ಕಷ್ಟ ಬಂದಾಗ, ದೇವ್ರ ಸಮ್ಮುಖ ಕಷ್ಟ ಬಂದಾಗ, ಕೆಲಸ ಇಲ್ಲದಾಗ, ದೇವ್ರೇ ನನಗೆ ಕೆಲಸ ಬೇಕು, ದೇವ್ರೇ ನನ್ನ ಸಹಾಯ ಬೇಕು, ದೇವ್ರೇ ನನ್ನ ಕುಟುಂಬ ನಡೆಸಬೇಕು, ಸ್ವಾಮಿ ನಿನ್ನ ಸಭೆಗೆ ನಾವು ಒಳ್ಳೆ ಸಾಕ್ಷಿಯಾಗಿ ನಿಲ್ಲಬೇಕಂತ ಪ್ರಾರ್ಥನೆ ಮಾಡ್ತಾರೆ, ಬೇಡ್ತಾರ. ಆಮೇಲೆ ಸಭೆಯಲ್ಲೂ ಇರಂಗಿಲ್ಲ, ಸಭೆ ಕಾರ್ಯಗಳು ಇರಂಗಿಲ್ಲ, ದೇವ್ರ ಸೇವಕರ ಒಟ್ಟಿಗೂ ರಿಲೇಷನ್ ಇರಂಗಿಲ್ಲ, ಅವಾಗ ದೇವ್ರ ಒಟ್ಟಿಗೂ ನಿಕಟ ಸಂಬಂಧ ಇರಂಗಿಲ್ಲ. ಅವಾಗ ಅಯ್ಯೋ ಅಂತ ಎಲ್ಲ ಚೆನ್ನಾಗಿ ನಡೀತದೆ, ಏನ್ ಮಾಡ್ತಾರೆ, ಚೆನ್ನಾಗಿದ್ದಾರೆ, ಓ ಅರಿವಿದ್ದಾರೆ, ಓ ಚೆನ್ನಾಗಿದ್ದಾರೆ. ನೀನು ಚೆನ್ನಾಗಿದೆ, ಒಂದು ದಿನ ನೀನು ಕೈ ಬಿಡಲು ಪಡ್ತೀಯ. ನಿಜವಾಗಿ ನನಗೆ ಒಬ್ಬ ಸಹೋದರರು ನನ್ನ ಒಟ್ಟಿಗೆ ಹೀಗೆ ಹಚ್ಕೊಂಡ್ರು. ನಿನ್ನೆ ರಾತ್ರಿ ಕೆಲವೊಂದು ಕಾರ್ಯಗಳನ್ನ ನಾನು ಪ್ರಾರ್ಥನೆಯಲ್ಲಿ ಕಳೆಯುವಾಗ ಈ ವಾಕ್ಯಗಳು ನನಗೆ ಮತ್ತೆ ದೇವರು ತಿಳಿಸ್ತಾ ಇರುವಂಥ ಮಾತುಗಳನ್ನ ನಾನು ಬೆಳಗ್ಗೆ ಇಷ್ಟಪಡ್ತೇನೆ. ನನ್ನ ಪ್ರೇರೆ, ಒಬ್ಬ ಸಹೋದರರು ನನ್ನ ಮುಂದೆ ಹೀಗೆ ಹೇಳ್ತಾ ಇದ್ರು, ನನಗೆ ಜಾಬ್ ಇದೆ, ಸಮಾಧಾನ ಇಲ್ಲ, ನನಗೆ ಕೆಲಸ ಇದೆ, ಸಂತೋಷ ಇಲ್ಲ, ಸಮೃದ್ಧಿ ಇಲ್ಲ, ನೆಮ್ಮದಿ ಇಲ್ಲ, ಏನ್ ಮಾಡಬೇಕು ಅಂತ ಕೇಳುವಂತ ಸಂದರ್ಭ. ನನ್ನ ಪ್ರಿಯ ದೇವರ ಮಕ್ಕಳೇ, ದೇವ್ರ ಜನರೇ, ದೇವರಿಗೂ ನಮಗೆ ನಿಕಟವಾದ ಸಂಬಂಧ ಇಲ್ಲದೇ ಇದ್ರೆ ಇವೆಲ್ಲ ಬಿರುಕುಗಳು ಪ್ರಾರಂಭಿಸ್ತದೆ, ಈ ಶೋಧನೆಗಳು ಪ್ರಾರಂಭಿಸ್ತದೆ, ಇಕ್ಕಟ್ಟುಗಳು ಪ್ರಾರಂಭಿಸ್ತದೆ. ದೇವರು ಕೆಲವು ವಿಷಯದಲ್ಲಿ ನಮ್ಮನ್ನು ತಡೆ ಮಾಡ್ತಾ ಇರ್ತಾರೆ. ಸೈತಾನನ ಕೈ ಕೆಳಗೆ ನಾವಿದ್ರೆ ಸೈತಾನ ನಮ್ಗೆ ಎಲ್ಲವನ್ನು ಕೊಡುತ್ತಾನೆ. ಏನ್ ಬೇಕು ಎಲ್ಲವನ್ನು ಕೈಯಲ್ಲಿ ಕೊಡುತ್ತಾನೆ. ಖಂಡಿತ ನಾವು ಆಲೋಚನೆ ಮಾಡಬೇಕು, ತಿಳಿದುಕೊಳ್ಳಬೇಕಾಗಿದೆ. ಇನ್ನೊಂದು ಆರ್ತಿ ವಚನ ನಾವು ಓದಿಕೊಳ್ಳೋಣ. ಇಲ್ಲಿ ಹೇಳ್ತಾ ಇದೆ, ಅದೇ ಧರ್ಮೋಪದೇಶ ಕಾಂಡ 28:7ನೇ ವಚನದಲ್ಲಿ ಹೇಳ್ತದೆ. ಏನ್ ಹೇಳ್ತದೆ ನೋಡ್ರಿ, ನಿಮಗೆ ದೇವರು ಅಧಿಕಾರ ಕೊಡ್ತಾ ಇದ್ದಾರೆ, ನಿಮಗೆ ಅಥಾರಿಟಿ ನಿಮಗೆ ದೇವ್ರು ಕೊಟ್ಟಿದ್ದಾರೆ. ನೀವು ದೇವರ ಕೈಯಲ್ಲಿರೋದಾದ್ರೆ ಮಾತ್ರ, ದೇವ್ರ ಚಿತ್ತಕ್ಕೆ ಅನುಗುಣವಾಗಿ ನಡೀತಾ ಇದ್ರದ್ದು ಮಾತ್ರ ದೇವ್ರ ನಿಮಗೆ ಅಥಾರಿಟಿ ಕೊಡ್ತಾರೆ, ಅಧಿಕಾರ ಕೊಡ್ತಾರೆ. ಓದಿ, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಯಾರು ಮಾಡ್ತಾರೆ? ಹಲ್ಲೆಲೂಯಾ, ಯೆಹೋವನು ಮಾಡುತ್ತಾನೆ. ನಿಮ್ಮ ಮೇಲೆ ಬರುವ ಎಲ್ಲಾ ಶತ್ರುಗಳನ್ನ ಸೋತು ಹೋಗುವಂತೆ ಯೆಹೋವನು ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೋತು ಹೋಗುವಂತೆ ಮಾಡುತ್ತಾನೆ. ಹಾಗಾದ್ರೆ ನಮ್ಮ ಮಗಳಿನ ಮೇಲೆ ಒಂದೇ ವಚನ ಓದಿದ್ರೆ ಯಾವಾಗ ಅಂತ ಕೇಳ್ರಿ. ಮೊದಲನೇ ವಚನ ಓದ್ರಿ ಮೇಗೆ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ.
ನೋಡ್ರಿ, ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಮಾತ್ರ ಇದು ಸಿಗುತ್ತದೆ. ನೀನು ಅನುಸರಿಸಿ ನಡೆದರೆ ಮಾತ್ರ ಸಿಗುತ್ತದೆ, ಇಲ್ಲಾಂದ್ರೆ ಸಿಕ್ಕಂಗಿಲ್ಲ. ಅಯ್ಯೋ ನಾ ಚರ್ಚ್ಗೆ ಹೋಗಿದ್ದೀನ್ರಿ, ಅಯ್ಯೋ 3 ವಾರ ಹೋದಿನ್ರಿ, ನಾನು 4 ತಿಂಗಳು ಹೋದಿನ್ರಿ, 1 ವರ್ಷ ಆಯ್ತ್ರಿ. ನೀನ್ ದೇವ್ರಂತೆ ನಡೀತಾ ಇದೆಯಾ? ದೇವ್ರ ವಾಕ್ಯದಂತೆ ನಡೀತಾ ಇದೆಯಾ? ದೇವ್ರ ಮಾತಿನಲ್ಲಿ ಇದೆಯಾ? ದೇವ್ರ ಆಲೋಚನೆ, ದೇವ್ರ ನಿನ್ನ ಜೀವಿತ ಎಂತೆಂಥ ಕಾರ್ಯಗಳು ಮಾಡಿದ್ದಾರೆ, ಆದ್ರೆ ಅದನ್ನೆಲ್ಲ ಮರೆತು ಬಿಟ್ಟು ಒಂದು ಇಟ್ಕೊಂಡು ಕೂತಿದ್ಯಲ್ಲ. ನೀನು ಬದುಕಿಸಿ ಉಳಿಸಿದ್ರೆ ದೇವ್ರ ಕೃಪೆ ಇದು. ನೀನು ಇಲ್ಲಿವರೆಗೆ ನಡೀತಾ ಇರುವುದು ದೇವ್ರ ಕೃಪೆ. ಆವಾಗ ಇದು ಆಗಿಲ್ಲ ಅದು ಆಗಿಲ್ಲ ಅಂತ ನೀನು ಕೂತ್ಕೊಂಡ್ರೆ ಇನ್ನೂ ಆಗೋದಿಲ್ಲ. ನಿನ್ನ ಒಳಗಡೆ ಮನಸ್ಸು ಪರಿಪೂರ್ಣವಾಗಿರೋದಾದ್ರೆ ಖಂಡಿತವಾಗಿ ಆಗುತ್ತೆ. ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯರೇ, ಎಷ್ಟೋ ಕಾರ್ಯಗಳನ್ನ, ದುಃಖಕರವಾದ ವಿಷಯಗಳನ್ನ ನಾನು ಕೇಳುತ್ತೀನಿ. ದುಃಖಕರವಾದ ವಿಷಯ ನನ್ನ ಕೇಳುತ್ತೇನೆ. ಈ ದುಃಖಕರವಾದ ವಿಷಯಗಳನ್ನು ಕೇಳುವಾಗ ಬಹಳ ಒಂದೊಂದ್ಸರಿ ಬೇಜಾರಾಗ್ತದೆ. ಎಂತಿಂಥ ಕಾರ್ಯಗಳನ್ನು ನಾವು ಕೇಳ್ತೀವಿ. ಒಬ್ಬೊಬ್ರು ಬಹಳ ಭಕ್ತಿ ಇರ್ತಾರೆ, ಬಹಳ ನಂಬಿಕೆ ಇರ್ತಾರೆ, ಬಹಳ ಪರವಾಗಿ ದೇವರ ಸನ್ನಿಧಿಯಲ್ಲಿ ಹೋರಾಡ್ತಾ ಇರ್ತಾರೆ. ಅಂಥವ್ರು ಸರ ಒಂದೊಂದ್ಸರಿ ಕುಗ್ಗಲ್ ಪಡ್ತಾರೆ, ಬಿದ್ದೋಗ್ಬಿಡ್ತಾರೆ. ಸಣ್ಣ ಪುಟ್ಟ ಕಾರ್ಯಕ್ಕೆ ಬಿದ್ದೋಗ್ಬಿಡ್ತಾರೆ, ಸೋತೋಗ್ಬಿಡ್ತಾರೆ. ಏನಪ್ಪಾ ದೇವ್ರು ಎಲ್ಲಿದ್ದಾನೆ ಅನ್ನೋ ಮಟ್ಟಿಗೆ ಮಾತಾಡ್ತಾರೆ. ಅದು ತಪ್ಪಾಗಿರ್ತದೆ, ಅದು ತಪ್ಪಾಗಿರ್ತದೆ. ಕೆಲವೊಬ್ರು ಎಲ್ಲ ಮಾಡೋದೆಲ್ಲ ಮಾಡ್ತಿರ್ತಾರ, ಎಲ್ಲಾ ಕಾರ್ಯಗಳು ಹೋಗ್ತಿರ್ತಾರ, ಎಲ್ಲೆಲ್ಲಿ ಮಾಡ್ಬೇಕೆಲ್ಲ ಮಾಡ್ತಾರ, ದೇವ್ರ ವಾಕ್ಯಕ್ಕೆ ವಿರೋಧವಾಗಿರ್ತಾರ, ಸೇವಕರಿಗೂ ಕೂಡ ವಿರೋಧವಾಗಿ ಮಾತಾಡ್ತಿರ್ತಾರ, ಏನೇನೋ ಮಾಡ್ತಿರ್ತಾರ. ಆದ್ರೂ ಕೂಡ ಅವ್ರಿಗೆ ಹಿಂಗೆ ಹಂಗೆ ಮತ್ತೆ ಗುಣಗುಟ್ಟಿಸ್ತಾರೆ. ಅದಕ್ಕೆ 2 ಪಟ್ಟು ಅವ್ರಿಗೆ ಶೋಧನೆ ಬರ್ತಾ ಇರ್ತದೆ. ಇದು ಬೈಬಲ್ ಹೇಳ್ತದೆ, ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾರೆ, ಸತ್ಯವೇದ ಹೇಳ್ತದೆ. ಸತ್ಯವೇದ ನಮ್ಮನ್ನ ಬಲಪಡಿಸದೆ, ಸತ್ಯವೇದ ನಮ್ಮನ್ನ ಧೈರ್ಯಪಡಿಸದೆ, ಸತ್ಯವೇದ ನಮ್ಮನ್ನ ಆತ್ಮದಿಂದ ತುಂಬುವಂತ ವಾಕ್ಯಗಳನ್ನ ನಾವು ಆಳವಾಗಿ ಹೋಗುವವರಾಗಿರ್ಬೇಕು. ಇವತ್ತಿನ ಎಷ್ಟೋ ಜನರ ಜೀವಿತದಲ್ಲಿ ಎಲ್ಲಾ ವಿಷಯದಲ್ಲಿ ನಾವು ಸೋತು ಹೋಗ್ತಾರೆ. ಎಂತ ಕಷ್ಟ ಬರಲಿ, ಎಂತ ದುಃಖ ಬರಲಿ, ದೇವರ ಸ್ಮರಣೆ, ದೇವರನ್ನ ಆರಾಧನೆ, ದೇವರ ಸನ್ನಿಧಾನದಲ್ಲಿ ಸ್ತೋತ್ರವಟ್ಟಿಗಿರಬೇಕು, ಕರ್ತನ ಬಳಿಗೆ ಇರಬೇಕು. ಎಷ್ಟೋ ಕಾರ್ಯಗಳನ್ನು ನೋಡುವಾಗ ನನ್ನ ಪ್ರೇರೆ ನಾವು ಕೇಳಿದಿವಿ ವಾಕ್ಯದಲ್ಲಿ ನೋಡುವಾಗ, ಸತೀಶ್ ಪಾಸ್ಟರ್ ಇದರಲ್ಲಿ ಹೈದರಾಬಾದಕ್ಕೆ ಎಲ್ಲಿಂದ ಬರ್ತಾರೆ? BK ಇಂದ ಬರ್ತಾರಂತ, ಅಮೇರಿಕಾದ ಬರ್ತಾರಂತ, ದುಬೈಯಿಂದ ಬರ್ತಾರಂತಾರೆ ಪ್ರೇಯರ್ಗೆ, ಆರಾಧನೆಗೆ. BK, ದುಬೈಯು, ಅಮೇರಿಕಾ, ಇವೆಲ್ಲಾ ದೇಶದಿಂದ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರಂತೆ, ಆರಾಧನೆಗೆ ಬಂದು ಕೂತು ಹೋಗ್ಬಿಡ್ತಾರಂತೆ. ನಾವು ಕೆಲವೊಬ್ರು ಇಲ್ಲೇ ಹತ್ರ ಇರ್ಬೋದು, 50 ಕಿಲೋಮೀಟರ್ 100 ಕಿಲೋಮೀಟರ್ ಇರುವಂತ ಸಂದರ್ಭದಲ್ಲಿ ಬರಕ್ ಆಗೋದಿಲ್ರಿ ಅಂತ ನೆಪಗಳನ್ನು ಹೇಳಿ ದೇವರಿಂದ ದೂರ ಆಗ್ತಾ ಇರ್ತಾರೆ. ಅದು ತಪ್ಪಾಗಿರ್ತದೆ. ಅದಕ್ಕೆ ಆಶೀರ್ವಾದ ನೀವು ಕಳ್ಕೊಳ್ತೀರಾ. ನಾವು ಹೇಳ್ತಿರ್ತೀವಿ, ಆಶೀರ್ವಾದ ಪಡ್ಕೋತೀವ್ರಿ, ಎಲ್ಲ ಇದೀವ್ರಿ, ಪ್ರಾರ್ಥನೆ ಮಾಡ್ತೀವ್ರಿ, ಹಿಂಗಿದೀವ್ರಿ, ಹಂಗಿದೀವ್ರಿ, ನೀವು ಹಂಗಿದಿರಿ ಹಿಂಗಿದಿರಿ, ದೇವರ ಸಭೆ ಇಲ್ಲದೆ ಇದ್ರೆ ನೀವು ಹೆಂಗಿದ್ರು ಬೆರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತವಾಗಿ ನನ್ನ ಪ್ರಿಯ ದೇವರ ಮಕ್ಕಳೇ, ದೇವ್ರ ವಾಕ್ಯ ಹೇಳುತ್ತದೆ, ಸತ್ಯವೇದ ಹೇಳ್ತದೆ, ನೀನು ನನ್ನ ಮಾತುಗಳನ್ನ ಕೈಕೊಂಡು ನಡೆದ್ರೆ ನಿನಗೆಲ್ಲ ಆಸರೆ ಬರ್ತದೆ. ಅದಕ್ಕಾಗಿ ಇಲ್ಲಿ ಹೇಳ್ತದೆ, ವಚನ ಏನ್ ಹೇಳ್ತದೆ? 7ನೇ ವಚನ, ನಿಮ್ಮ ಮೇಲೆ ಬರುವ ಶತ್ರುಗಳನ್ನ ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು, ದೇವರು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದಾರಿಯಿಂದ ಓಡಿ ಹೋಗುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತವಾಗಿ ನನ್ನ ಪ್ರೇಮ, ಖಂಡಿತವಾಗಿ ಒಂದೇ ದಾರಿಯಿಂದ ಬಂದಂತ ಕಾರ್ಯಗಳು 7 ದಾರಿಯಿಂದ ಓಡಿ ಹೋಗ್ತಾರೆ. 7 ದಾರಿಯಿಂದ ಕರ್ತನ ಸನ್ನಿಧಾನದಲ್ಲಿ ನಾವು ಬೇಡಿಕೊಳ್ಳುವುದು ಬಹಳ ಅಗತ್ಯ. ಅದಕ್ಕಾಗಿ ಈ ಅಧಿಕಾರ ನಮ್ಮಲ್ಲಿ ಇದೆಯಾ? ಈ ಅಧಿಕಾರದಿಂದ ಪ್ರಾಪ್ತಿಸ್ತಾ ಇದೀವ? ಈ ಬಲದಿಂದ ನಾವು ಪ್ರಾಪ್ತಿಸ್ತಾ ಇದೀವ? ನನ್ನ ದೇವರು ಎಲ್ಲವನ್ನು ಸಾಮರ್ಥ್ಯ ಕೊಟ್ಟಿದ್ದಾರೆ. ನನ್ನ ದೇವರು ಎಲ್ಲವನ್ನು ಅಧಿಕಾರ ಕೊಡಲ್ಪಡ್ತಾ ಇದ್ದಾರೆ. ನಾನು ದೇವರ ಮುಂದೆ ನಾನು ಇದ್ದೇನೆ, ಕರ್ತನ ಸನ್ನಿಧಿಯಲ್ಲಿದ್ದೇನೆ. ನನ್ನ ಕುಟುಂಬಕ್ಕೆ ದೇವರು ಬೇಲೆ ಆಗ್ತಾ ಇದ್ದಾರೆ, ನನ್ನ ಸಭೆ ಮೇಲೆ ಬೇಲೆ ಆಗ್ತಾ ಇದ್ದಾರೆ, ಸಭೆ ಕುಟುಂಬಗಳ ಮೇಲೆ ಬೇಲೆ ಆಗ್ತಾ ಇದ್ದಾರೆ. ನಾನು ಪ್ರಾರ್ಥಿಸ್ತೀನಿ ಅಂತ ಬಲವಾಗಿ ನಿಂತು ಪ್ರಾರ್ಥನೆ ಮಾಡೋರು ವೀರರಾಗಿ ನೀವಿದ್ದೀರಾ, ಬಲವಂತವರಾಗಿದ್ದೀರಾ, ಕರ್ತನ ಬಳಿಗೆ ಬೇಡಿಕೊಳ್ಳೋರಾಗಿದ್ದೀರಾ, ದೇವರ ರಾಣಿ ಹಾಗೆ ಮಾಡುವಂತ ಕಾರ್ಯಗಳಿದ್ದೀರಾ, ಹಣ್ಣಳ ಕಣ್ಣೀರಿಟ್ಟಂತ ಪ್ರಾರ್ಥನೆಗಳ ಹಾಗೆ ಹಣ್ಣಳ
ಹನ್ನಳಾಗಿದ್ದೀರಾ. ಎಸ್ತೇರ್ ರಾಣಿ ಹಾಗೆ 3 ದಿನದ ಉಪವಾಸ ಪ್ರಾರ್ಥನೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದಕ್ಕೆ ಎಲ್ಲಾ ಪ್ರಮಾಣ ಕಾರ್ಯಗಳನ್ನ ತೆಗೆದುಕೊಂಡು ಬರುವುದಕ್ಕಾಗಿ ಸಿದ್ಧರಾದಂತಹ ವ್ಯಕ್ತಿಗಳಾಗಿ ಸ್ತ್ರೀಯರಾಗಿದ್ದೀರಾ. ಹನ್ನಳ ಹಾಗೆ ನೋಡಿದಂತ ಒಂದೊಂದು ಕಣ್ಣೀರಿಗೆ ಪ್ರತಿಫಲ ಬೇಡಿ ಮಗುವನ್ನ ಪಡೆದುಕೊಂಡವಳು ರೂತಳ ಜೀವಿತ ನೋಡುವಾಗ ನಾನು ಯಾವುದೇ ರೀತಿಯಾಗಿ ನನ್ನ ಜೀವಿತವನ್ನು ದೇವರಿಗೆ ಬಿಟ್ಟು ಬೇರೆ ಎಲ್ಲಿ ಇಲ್ಲ ಸಮರ್ಪಿಸ್ತೀನಿ ಅಂತ ಒಪ್ಪಿಸಿಕೊಟ್ಟಂತ ಅತ್ತೆ ಸೊಸೆ ಜೀವಿತದಲ್ಲಿದ್ದಂತ ಒಂದು ಕುಟುಂಬ ಜೀವಿತದಲ್ಲಿ ಇರುವಂತ ಕಾರಣ ಇದ್ದೀರಾ. ಅದು ದೇವರಿಗೆ ಮೆಚ್ಚುಗೆಯಾಗುವಂತ ಇದು ಕ್ರಿಯೆಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತಾ ಇದೀವಿ ನನ್ನ ಪ್ರೇರೆ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನದಲ್ಲಿ ಇಲ್ಲಿ ದೇವರು ಹೇಳುವಂತ ಮಾತುಗಳು. ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ನೋಡ್ತಾ ಇರುವಂತ ವಚನ ಏನಂದ್ರೆ, ನಿನ್ನನ್ನು ಎದುರಿಸಲು ಕಲ್ಪಿಸಲು ಯಾವ ಆಯುಧವು ನಿನ್ನ ಜಯಿಸೋದು ಅಂತ ಹೇಳಿದಕ್ಕೆ, ಎಲ್ಲಿ ಜಯಿಸುವುದಿಲ್ಲ, ಹೇಗೆ ಜಯಿಸುವುದಿಲ್ಲ, ಹೇಗೆ ನಮ್ಮ ಬಳಿಗೆ ಬರುವುದಿಲ್ಲ. ನೋಡ್ರಿ ವಚನ ಓದಿ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ನಿನ್ನ ಜೀವಮಾನಗಳಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಕೂಡ ಇರುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಸೆ ಸಂಗಡ ಇದ್ದಂತ ದೇವರು ನಿಮ್ಮ ಸಂಗಡ ಕೂಡ ಇರುತ್ತಾನೆ. ನೀ ಎಲ್ಲೇ ಹೋಗು, ಯಾವುದೇ ಪ್ರಾಂತ್ಯದಲ್ಲಿ ಹೋಗು, ಯಾವುದೇ ಜನಾಂಗದಲ್ಲಿರು, ಯಾವುದೇ ಜನಾಂಗದಲ್ಲಿ ಇರು, ನಿನ್ನ ಸಂಗಡ ನಾನು ಇರುತ್ತೇನೆ. ನಾನು ನಿನ್ನ ಜೊತೆಗೆ ಇದ್ದುಕೊಂಡು ಯುದ್ಧ ಮಾಡುತ್ತೇನೆ. ನಾನು ನಿನ್ನ ಒಟ್ಟಿಗೆ ಇದ್ದುಕೊಂಡು ಸಹಾಯ ಮಾಡುತ್ತೇನೆ. ನಿನ್ನ ಕಾರ್ಯಗಳಲ್ಲಿ ಶುಭ ಉಂಟಾಗ್ತದೆ, ನಿನಗೆ ಅದ್ಭುತಗಳು ನಡೀತಿದೆ ಅಂತ ಕರ್ತನು ಹೇಳುತ್ತಾನೆ. ನನ್ನ ಪ್ರೇರೆ, ನಿನ್ನ ಸಿದ್ಧತೆ ಆಗಿರಬೇಕು. ಯಾವಾಗ ನೀನು ಪ್ರಾರ್ಥನೆಯಲ್ಲಿ ಎಡಬಿಡದೆ ದೇವ್ರ ವಾಕ್ಯದಲ್ಲಿ ಇರುತ್ತೀರೋ ಅದು ಬಹಳ ಪ್ರಾಮುಖ್ಯ. ಕೆಲವೊಂದು ಸಂದರ್ಭದಲ್ಲಿ ನಾವು ಮನುಷ್ಯರ ಭಯಪಟ್ಟು ಪ್ರಾರ್ಥನೆ ಮಾಡೋದು ಬಿಡ್ತೀವಿ, ಮನುಷ್ಯರ ಭಯಪಡಿಸೋದು ಬಿಟ್ಟು ಬಿಡ್ತೀವಿ. ಇದು ದೇವರಿಗೆ ಇಷ್ಟವಲ್ಲ. ದೇವ್ರು ನಿನ್ನ ಕೈಯಲ್ಲಿ ಕೊಟ್ಟಂತ ಕಾರ್ಯ ಏನು? ಮಗನೇ, ಇದು ನೀನು ಮಾಡಬೇಕು. ನಿನ್ನಿಂದ ಒಂದು ಕೆಲಸ ನಡಿಬೇಕು, ನಿನ್ನಿಂದ ಒಂದು ಕಾರ್ಯಗಳಾಗಬೇಕು. ಅದೇ ದೇವರಿಗೆ ಮೆಚ್ಚುಗೆ ಆಗಿತ್ತು. ಮೆಚ್ಚುಗೆ ಆದದನ್ನು ನೀವು ಮಾಡಿದರೆ ಖಂಡಿತವಾಗಿ ದೇವರು ಮೋಶೆ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡ ಕೂಡ ಇರುತ್ತಾನೆ. ನಿನ್ನ ಮೇಲೆ ಯಾವ ಆಯುಧಗಳು ಬರೋದಿಲ್ಲ, ಬಂದಾಗಲೂ ಕೂಡ ಆಯುಧ ಮುಟ್ಟಕ್ಕಾಗೋದಿಲ್ಲ, ಆಯುಧ ತಟ್ಟಕ್ಕಾಗೋದಿಲ್ಲ, ಯಾವ ಶತ್ರುಮಾನ ಕೂಡ ನೀನು ನಡೆಸಕ್ಕಾಗೋದಿಲ್ಲ. ಹಾಗಾದ್ರೆ ದೇವ್ರ ಮಕ್ಕಳೇ, ಎಲ್ಲ ಬಾಣಗಳಿಂದ ತಪ್ಪಿಸಿಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಇವೇನ್ ಮಾಡಬೇಕು ಅನ್ನುತ್ತೀರಿ? ಕರ್ತನ ಬಳಿಗೆ ಬೇಡಿಕೊಳ್ಳುವವರಾಗಿರಬೇಕು. ಖಂಡಿತವಾಗಿ ನನ್ನ ಪ್ರಿಯ ದೇವರ ಮಕ್ಕಳೇ, ಕರ್ತನ ಸನ್ನಿಧಾನದಲ್ಲಿ ಅದೇ ಯೆಹೋಶುವ 10:8ನೇ ವಚನ ಓದಿ, ಬೇಗ 2-3 ವಚನ ಓದಿ, ಬೇಗ ಮುಗಿಸ್ಕೊಳ್ತಾ ಹೋಗೋಣ. ಯೆಹೋಶುವ 10. ಅವರಿಗೆ ಹೆದರಬೇಡ್ರಿ, ಅವರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನೋಡ್ರಿ, ಅವರಿಗೆ ಹೆದರಬೇಡ್ರಿ, ಅವರನ್ನು ನಿಮ್ಮ ಕೈ ನಾನು ಒಪ್ಪಿಸಿಕೊಟ್ಟಿದ್ದೀನಿ. ಅದರಲ್ಲಿ ಅವರಷ್ಟು ಮಂದಿ ಒಳಗಡೆ ಒಬ್ಬನು ನಿನ್ನ ಮುಂದೆ ನಿಲ್ಲುವುದೇ ಇಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವ್ರ ಮಕ್ಕಳೇ, ನಮ್ಮ ಮುಂದೆ ಯಾವ ಕಾರ್ಯಗಳು, ಮಂತ್ರವಾದಿ ಶಕ್ತಿ, ತಂತ್ರವಾದಿ ಶಕ್ತಿ, ರೋಗಗಳು, ಬಾಧೆಗಳು ನಮ್ಮ ಮುಂದೆ ನಿಲ್ಲದ ರೀತಿಯಾಗಿರೋದಾದ್ರೆ ನಾವು ಎಷ್ಟು ಮಟ್ಟಿಗೆ ನಾವು ದೇವರ ಮಂತ್ರ ನಿಕಟವಾದ ಸಂಬಂಧದಲ್ಲಿರಬೇಕು, ನಿಕಟವಾದ ಪ್ರೀತಿಯಲ್ಲಿರಬೇಕು, ನಿಕಟವಾದ ವಾಕ್ಯದಲ್ಲಿರಬೇಕು, ಬಲಿಷ್ಠರಾಗಿ ನಡಿಬೇಕು. ಖಂಡಿತವಾಗಿ ಆ ನಿಕಟವಾದ ಕಾರ್ಯಗಳನ್ನ ನೀನು ಕರ್ತನ ಮಹಿಮೆಯಲ್ಲಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರು ಖಂಡಿತವಾಗಿರ್ತಾರೆ. ನಾವು ಕೆಲವೊಂದು ಸಂದರ್ಭದಲ್ಲಿ ಮನುಷ್ಯರಿಗೆ ಭಯಪಟ್ಟು ನಾನು ಏನು ಹೇಳೋದಿಲ್ಲ, ಮನುಷ್ಯರ ಭಯಪಟ್ಟು ಏನು ಮಾಡೋದಿಲ್ಲ, ಅಲ್ಲಿ ಹಿಂಗಾಗ್ತದೆ ಹಂಗಾಗ್ತದೆ, ಅವ್ರ ಜೊತೆ ನಾವು ಸುತ್ತ ಹೊಡೆದ್ರೆ ನಿಜವಾಗ್ಲೂ ಬೀಳೋದು ಗ್ಯಾರಂಟಿ. ಸುತ್ತ ಹೊಡೆದ್ರೆ ನಿಜವಾಗ್ಲೂ ಬೀಳೋದು ಗ್ಯಾರಂಟಿ. ಯಾರ್ಯಾದ್ರೂ ಎಂಥವ್ರೇ ಆದರೂ ಕೂಡ ದೇವ್ರ ವಾಕ್ಯ ಹೇಳುತ್ತದೆ, ಸತ್ಯವೇದ ಹೇಳುತ್ತದೆ. ಕೀರ್ತನ ಭಾಗ 1ನೇ ಕೀರ್ತನೆ ನೋಡಿದ್ರೆ ಬಹಳ ಸ್ಪಷ್ಟವಾಗಿ, ಇದು ನಾನು ಹೀಗೆ ಅಂತ ಹೇಳಿದ್ರೆ ಬೇಲೂರಾಗೋದು ನೀವು, ಯಾರು ಬರೋದಿಲ್ಲ. ಬೇಲೂರಾಗೋದು ನೀವು, ಯಾರು ಬರೋದಿಲ್ಲ. ಅದರಲ್ಲಿ ಮಧ್ಯದಲ್ಲಿರುವಂತ ನಿಮ್ಮ ಕುಟುಂಬಗಳನ್ನು ಕಡೆ ಕೇಳ್ಕೊಂಡ್ ಬಿಡ್ತೀರ. ಹೆಂಡತಿ ಇದ್ದರೆ ಹೆಂಡತಿ ಮಾತ್ರ ಪ್ರಾರ್ಥನೆ ಮಾಡಿದ್ರೆ, ಗಂಡ ಎಲ್ಲೆಲ್ಲೋ ಸುತ್ತೋಡಿದ್ರೆ ಹೆಂಡತಿನೂ ಕೂಡ ಕೆಡುತ್ತಾರೆ. ಹೆಂಡತಿ ಎಲ್ಲೆಲ್ಲೋ ಕಾರ್ಯಗಳಿದ್ರೆ, ಗಂಡ ಪ್ರಾರ್ಥನೆಯಲ್ಲಿದ್ರೆ ಹೆಂಡತಿ ಮುಖಾಂತರ ಗಂಡನ ಕೂಡ ಬಿದ್ದೋಗ್ಬಿಡ್ತಾರೆ. ದೇವರಿಗೂ ಆತನಿಗೆ ಸಂಬಂಧ ಇರುವಂತಹ ಕಾರ್ಯಗಳು ನಾವೊಂದು ಆಲೋಚನೆ ಮಾಡ್ತೀವಿ, ಒಂದು ವಿಚಾರ ಮಾಡ್ತೀವಿ. ಯಾರು ಬಲವಾಗಿ ಪ್ರಾರ್ಥನೆ ಮಾಡ್ತಾರೋ ಅವ್ರ ಜೀವಿತದಲ್ಲಿ ಬಲ ಬಂದೇ ಬರ್ತದೆ, ಬಲ ಸಿಗ್ತದೆ. ದೇವರಿದ್ದೇ ಇರ್ತಾರೆ.
ಸಹಾಯ ಮಾಡ್ತಾರೆ. ಮತ್ತೆ ಇಲ್ಲ ಅಂದ್ರೆ ಇವು 4 ವಸ್ತು ಪ್ರಾರ್ಥನೆ ಎಲ್ಲ ಕಾರ್ಯಗಳಲ್ಲಿ ಗಲಭೆಗಳಲ್ಲಿ ವೇದನೆಗಳಲ್ಲಿ ಹೆಂಗೆ ಮಾಡೋದು, ಹೀಗೆ ಮಾಡೋದು, ಅವ್ರಿಗೆ ಏನು ಹೇಳೋದು, ಕೇಳೋದು, ಇದು ಮಾಡೋದು, ಅದು ಮಾಡೋದು ಅಂದ್ಬಿಟ್ರೆ ಬಿದ್ದು ಸೋತು ಹೋಗ್ಬಿಡ್ತೀವಿ. ಅದಕ್ಕೆ ತಪ್ಪಿಗಸ್ತರು ನಾವೇ ಆಗಿರ್ತೀವಿ. ಹಾಗಾಗಿರಬಾರ್ದು, ಹಾಗೆ ನಾವು ನಡಿಬಾರ್ದು, ಹಾಗೆ ಇರಬಾರ್ದು. ಖಂಡಿತವಾಗಿ ನಮ್ಮನ್ನು ಬಲಪಡಿಸುವ ಆತ ನಮ್ಮಲ್ಲಿರುವುದರಿಂದ ನಾವು ನೋಡ್ತಾ ಇದ್ದೀವಿ. ನನ್ನ ಪ್ರೇರೆ ವಚನದಲ್ಲಿ ನೋಡುವಾಗ ಖಂಡಿತವಾಗಿ ದೇವರು ಸಹಾಯ ಮಾಡೋ ಶಕ್ತನಾಗಿದೆ. ಖಂಡಿತ 2 ವಚನ ಓದಿಕೊಳ್ಳೋಣ. ಅದೇ 23:9 ವಚನದಲ್ಲಿ ಹೀಗೆ ಹೇಳ್ತದೆ. 23:9 ವಚನದಲ್ಲಿ ಯೆಹೋಶುವ 23 ಯೆಹೋವನು ಮಹಾಪರಾಕ್ರಮಿಗಳಾದ ಜನಾಂಗಗಳನ್ನು ನಿಮ್ಮ ಎದುರಿನಿಂದ ನಿಮ್ಮ ಎದುರಿನ ದೊಡ್ಡ ವ್ಯಕ್ತಿಗಳಾಗಿ ನಿಂತುಕೊಂಡಂತ ದೊಡ್ಡ ಜನಾಂಗ ಬಂದಿದೆ. ನಿಮ್ಮ ಎದುರಿನಿಂದ ಓಡಿಸಿ ಬಿಟ್ಟಿದ್ದಾನೆ. ನಿಮ್ಮ ಮುಂದೆ ಇದುವರೆಗೆ ಒಬ್ಬನು ನಿಲ್ಲಲಿಲ್ಲ. ಬಾಳ ಮಂದಿ ನಮ್ಮ ಮುಂದ ನಮಗೆ ಅವ್ರು ಹಿಂಗತ್ತಾರ, ಇವ್ರು ಹಂಗತ್ತಾರ, ಅಲ್ಲಿ ಮಾತಾಡ್ತಾರೆ, ಇಲ್ಲಿ ಮಾತಾಡ್ತಾರೆ, ಇವ್ರು ನಮಗ್ ಗುಣಗುಟ್ಟಾರ, ಇವ್ರು ನಮಗ್ ಗುಣಗುಟ್ಟಾರ. ಕಾರಣ ಏನ್ರಿ? ಒಬ್ಬನು ನಿಲ್ಲಲಿಲ್ಲ ಅಂತ ದೇವ್ರ ವಾಕ್ಯ ಹೇಳ್ತದೆ. ನೀವ್ ಹೇಳ್ತಾ ಇದ್ದೀರಾ ಎಲ್ಲರೂ ಬರ್ತಾರ್ರಿ, ನಮ್ಗೆ ಆಟ ಮಾತ್ರ ಬರತೈತ್ರಿ, ನಮ್ಗೆ ಸಮಸ್ಯೆ ಬರತೈತ್ರಿ, ನಮ್ಗೆ ರೋಗ ಕಾಯಿಲೆಗಳು ಮನೆಗೆ ಬರತಾವ್ರಿ, ಸಾಲಗಾರ ಬರತೈತ್ರಿ, ನಮ್ಮ ಮನೆ ಕುಡುಕ್ತಾ ಬಿಟ್ಟು ಹೋಗುವಾತ್ರಿ, ನಮ್ಮ ಮನೆ ಜಗಳ ಬಿಟ್ಟು ಹೋಗುವಾತ್ರಿ. ಯಾಕ್ರಿ ಅಂತ ಕೇಳಿದಕ್ಕೆ ಅದು ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ತೀವಿ. ನಿಮ್ಮ ಒಳಗಡೆ ಏನು ಕಡಿಮೆ ಆಗಿದೆ ಅನ್ನೋದು ನೀವು ಗುರುತು ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಖಂಡಿತವಾಗಿ ಗುರುತು ಮಾಡ್ಕೊಳ್ಳಿ. ಕೆಮ್ಮು, ನೆಗಡಿ, ಜ್ವರ ಭಾಳ ಬಂದ ತಕ್ಷಣ ಇವತ್ತಿನ ಹಾಸ್ಪಿಟ್ಲ್ ಹೋದ ತಕ್ಷಣನೇ ಏನ್ ಚೆಕ್ ಮಾಡತಾರ? ಸಹೋದರಿ ಬಂದಿದ್ದಾರೆ, ಅವರು ಮಗಳು ಕೊಡದಾರ ಸಹೋದರಿ ಬಂದಿದ್ರೆ ಇಲ್ಲ. ಹಲ್ಲೆಲೂಯಾ. ಆ ಸಹೋದರಿ ನನಗೆ ಫೋನ್ ಮಾಡಿ ಕೇಳಿದ್ರು, ಅಯ್ಯೋ ನನಗೆ ಭಾಳ ಈ ತೊಂದರೆ ಆಗ್ತಾ ಇದೆ, ಈ ಸಮಸ್ಯೆ, ನಾನು ಹಾಸ್ಪಿಟ್ಲ್ ಹೋಗ್ಲಾ ಬೇಡ? ಹೆಂಗಿದ್ದೀರಮ್ಮ? ನಿನ್ನೆ ಹಾಸ್ಪಿಟ್ಲ್ ಹೋಗಿದ್ರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಕೂತ್ಕೊಳ್ಳಿ. ದೇವ್ರು ನಿಮಗೆ ಖಂಡಿತವಾಗಿ ನಿಮಗೆ ಆಸರೆ ಮಾಡ್ತಾರೆ. ನಿಮ್ಗೆ ಹಾಸ್ಪಿಟ್ಲ್ಗೆ ಹೋದ ತಕ್ಷಣ ಏನ್ ಚೆಕ್ ಮಾಡ್ತಾರೆ? ಕೊರೋನಾ ಚೆಕ್ ಮಾಡ್ತಾರ? ಸ್ವಾಮಿ ನನ್ನ ಸಾಲ ಬಂದಿದೆ, ಬಿಡುಗಡೆ ಕೊಡಪ್ಪ ಸ್ವಾಮಿ. ನನ್ನ ಗಂಡ ಕುಡಿತಾ ಇದನ್ನ ಬಿಡಿಸಪ್ಪ. ಅಪ್ಪ ಸ್ವಾಮಿ, ನನ್ನ ಮನೆ ಕುಟುಂಬ ಮಾಟ ಮಾತ್ರ ಬರ್ತಾ ಇದೆ ಅಪ್ಪ, ಬಿಡಿಸಪ್ಪ. ನನ್ನ ಮಕ್ಕಳಿಗೆ ನೌಕರಿ ಕೊಡಪ್ಪ, ನನ್ನ ಕುಟುಂಬ ಉದ್ಧಾರ ಮಾಡಪ್ಪ, ನಮ್ಮ ಮನೆ ಪರಿಸ್ಥಿತಿ ಬದಲಾಯಿಸಪ್ಪ, ನಮ್ಮ ಮಕ್ಕಳ ಮದುವೆ ಮಾಡಪ್ಪ ಅಂತ ನೀನು ಪ್ರಾರ್ಥನೆ ಮಾಡಿ ಕೇಳ್ತಾ ಇದ್ರೆ ನಿನ್ನ ಪ್ರಾರ್ಥನೆ ದೇವ್ರಿಗೆ ಮುಟ್ತಾ? ಹಾಸ್ಪಿಟ್ಲಿಗೆ ಹೋದ್ರೆ ನಿನಗೆ ಜ್ವರ, ಕೆಮ್ಮು, ನೆಗಡಿ ಬಂದಿದ್ರೆ ಬ್ಲಡ್ ಚೆಕ್ ಮಾಡಿ ನಿನಗೆ ಏನದೇ ತಿಳ್ಕೊತಾರೆ. ನೀನು ಕೊರೋನಾ ಬಂದೈತಿ ಇಲ್ಲ ಅಂತ ಕೇಳಿ ಚೆಕ್ ಮಾಡಕ್ಕೆ ಅವ್ರು ರಿಪೋರ್ಟ್ ತಗೋತಾರೆ. ಆದರೆ ದೇವ್ರ ಮುಂದೆ ರಿಪೋರ್ಟ್ ಇದೆಯಲ್ಲ, ನಿನ್ನ ಹೃದಯವೇ ರಿಪೋರ್ಟು. ಅಲ್ಲಿ ನಿನ್ನ ಬಾಯಿ ಮಾತೇ ರಿಪೋರ್ಟು, ನಿನ್ನ ಮಾತೇ ರಿಪೋರ್ಟ್ ಆಗಿದೆ. ಆ ರಿಪೋರ್ಟ್ ಅಲ್ಲಿ ಕರೆಕ್ಟ್ ಆಗಿದ್ರೆ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ತು. ನಿನ್ನ ಮಧ್ಯದಲ್ಲಿ ಸೂರ್ಯನಾಗಿ ಸ್ವಾಮಿನ ಇತ್ತಿದ್ದಾನಂತ ತಿಳ್ಕೊಂಡ್ಬಿಡು. ಇಲ್ಲವಾದ್ರೆ ನಿನ್ನ ರಿಪೋರ್ಟ್ ಕರೆಕ್ಟ್ ಇಲ್ಲ ಅಂದ್ರೆ ನೀನು ಏನ್ ಬೇಡಿದ್ರು ಕಾಟಾಚಾರದ ಪ್ರಾರ್ಥನೆ. ಯಾಕ್ರಿ ಹಿಂಗ್ ಮಾತಾಡ್ತಾ ಇದ್ದೀರಿ ನೀವು? ಹೌದ್ರಾ? ನಿಮ್ಗೆ ನಾನು ಸಪೋರ್ಟ್ ಕೊಡ್ಬೇಕಾ? ಹೌದಮ್ಮ, ನೀನ್ ಏನೋ ತಪ್ಪು ಮಾಡು, ಏನಪ್ಪ ನೀ ಹೆಂಗಿರು, ನೀ ಎಲ್ಲಿ ಬೇಕಾದ ಹೋಗು, ಹೆಂಗೆ ಬೇಕಾದ್ ಮಾಡು, ಏನ್ ಬೇಕಾದ್ ಎಂಜಾಯ್ ಮಾಡು, ಲೈಫ್ ಕಳಿ, ಭಯ ಪಡೆದ ಕಳಿ. ಅವ್ರ ಜೊತೆ ಅಡ್ಡಾಡು, ಇವ್ರ ಜೊತೆ ಅಡ್ಡಾಡು, ಇವ್ರ ಜೊತೆ ತಿರುಗಾಡು, ಏನ್ ಬೇಕಾದ್ ಮಾಡು. ಆದ್ರೆ ನನಗೆ ಪ್ರಾರ್ಥನೆ ಬೇಕು, ಉತ್ತರ ಬೇಕಂದ್ರೆ ಸಿಗೋದಿಲ್ಲ. ಕೀರ್ತನೆ ಭಾಗ 1ನೇ ಕೀರ್ತನೆ ಓದಿದ್ರೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಡ್ರಿ. ಸಿಗೋದಿಲ್ಲ. ಬೈಬಲ್ ವಾಕ್ಯ ಅದೇ ಹೇಳಿದ್ದು, ಸತ್ಯವೇದ ಅದೇ ಹೇಳಿದ್ದು. ನಾನು ಮಾತುಗಳನ್ನ ಕೇಳಿ ನೀ ಕೈಕೊಂಡು ನಡೆದರೆ ಇದೆಲ್ಲ ನೀನು ಸಿಗ್ತದೆ ಅಂತ. ಇಲ್ಲ ಕೈಕೊಂಡು ನಡಿಬೇಕಾದ್ರೆ ಬಿಡು, ನಾನು ನಿನ್ನ ಕಡೆ ಬಂದ್ರೆ ಎಲ್ಲ ಕೊಡ್ತೇನೆ ಅಂತ ಹೇಳಿದ್ರ? ನಿನ್ಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಡಾಕ್ಟರ್ ಮುಟ್ಟಬೇಕಾದ್ರೆ ನಾನು ನಿನ್ನೆ ಒಂದು ವಿಷಯ ಕೇಳಿದೆ. ಅವ್ರ ಕೈ ಬೈಕ್ ಆಕ್ಸಿಡೆಂಟ್ ಆಗಿತ್ತಂತೆ. ಬೈಕ್ ಆಕ್ಸಿಡೆಂಟ್ ಆದಾಗ ಅವನು ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರೆ ಅವ್ರು ಹೇಳಿದ್ರಂತೆ, ಕೊರೋನಾ ಚೆಕ್ ಮಾಡಿದ್ರಾ ಅಂತ ಕೇಳಿದ್ರು. ಇಲ್ಲ ರೀ.
ಹಾಗಾದ್ರೆ ಕೊರೋನಾ ಚೆಕ್ ಮಾಡಬೇಕು. ಕೊರೋನಾ ಚೆಕ್ ಮಾಡ್ಬೇಕಂತ. ಆ ಕೊರೋನಾ ಚೆಕ್ ಮಾಡ್ಬೇಕಾದ್ರೆ ಅಂದ್ರೆ ಆಯ್ತು ರೀ ಚೆಕ್ ಮಾಡ್ಕೊಂಡ್ ಬರ್ತೀರಿ ಅಂದ್ರೆ, ಎಲ್ಲಿಂದ ಚೆಕ್ ಮಾಡ್ಕೊಂಡ್ ಬರ್ತೀರಿ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತೀವಿ ಚೆಕ್ ಮಾಡ್ಕೊಂಡ್ ಬರ್ತೀವಿ. ಇಲ್ಲ ನೀನ್ ಗೌರ್ಮೆಂಟ್ ಹಾಸ್ಪಿಟಲ್ ನನಗೆ ಚೆಕಪ್ ಬೇಕಾಗಿಲ್ಲ, ನನಗೆ ಚೆಕಪ್ ಬೇಕಾಗಿದ್ದು ನೀನು ಗಂಟಲೊಳಗಿಂದ ರೋಗ ತೆಗೆದುಕೊಂಡು ಮೂಗಿನಿಂದೆಲ್ಲ ತೆಗೆದುಕೊಂಡು ಬೆಳಗಾವದಿಂದನೇ ಮೇನ್ ಬರಬೇಕು. ಅಲ್ಲಿಂದ ಬಂದ್ರೆ ಮಾತ್ರ ಚೆಕಪ್ ನಾನು ಕರೆಕ್ಟ್, ಇಲ್ಲ ನಾನು ನಿಮ್ಗೆ ಟ್ರೀಟ್ಮೆಂಟ್ ಕೊಡಲ್ಲ. ಇವರೆಲ್ಲ ಈ ರೀತಿಯಾಗಿ ಯಾಕೆ ಗೊತ್ತಾ, ಅವ್ರು ಮಾಡೋದು ಕರೆಕ್ಟ್ ಆಗಿದೆ. ನಿನ್ನಿಂದ ಕೊರೋನಾದಿಂದ ನಾನು ಕೊರೋನಾ ಬಂದ್ಬಿಟ್ರೆ ನಾನು ಮನೆಗೆ ಮನ್ಕೊಂಡ್ರೆ ಈ ಹಾಸ್ಪಿಟಲ್ ಮನುಷ್ಯ ಜನರು ನೋಡೋರು ಯಾರು? ಅವ್ರ ಡಾಕ್ಟರ್ ಪ್ಲಾನ್ ಕರೆಕ್ಟ್ ಇದೆ, ತಪ್ಪಲ್ಲ, ಕರೆಕ್ಟು. ನನಗೆ ಕೊರೋನಾ ಬರಲಿಲ್ಲ ಅಂದ್ರೆ ನಾ ಎಲ್ಲರೂ ನೋಡ್ತೀನಿ. ಮತ್ತೆ ಇವರಿಗೆ ಕೊರೋನಾ ಬಂದ ವ್ಯಕ್ತಿ ನಾನು ಟ್ರೀಟ್ಮೆಂಟ್ ಮಾಡಿ ಅವನಿಗೆ ಆಪರೇಷನ್ ಮಾಡಿ ಇಲ್ಲಿದ್ದಾರು ಸಿಬ್ಬಂದಿಗಳನ್ನ ಕೊರೋನಾ ಹಚ್ಚಿ ನಾನು ಹಾಸ್ಪಿಟಲ್ ಮುಚ್ಕೊಳ್ದಕ್ಕೆ ಬೇಕಂತೇಳಿ ಅವ್ರ ಆಲೋಚನೆ ಮಾಡಿ ಕರೆಕ್ಟ್ ಇದೆ. ನೀವು ಕರೆಕ್ಟ್ ಆಗಿ ಮೆನ್ಷನ್ ತಗೋಬೇಕಾದ್ರೆ ನೀವು ಕೊರೋನಾ ಚೆಕ್ ಮಾಡ್ಕೊಂಡು ನನಗೆ ರಿಪೋರ್ಟ್ ತಗೊಂಡ್ರೆ ನಾನು ನಿಮಗೆ ಆಪರೇಷನ್ ಸರಳವಾಗಿ ಕೈ ಆಪರೇಷನ್ ಕಾಲು ಆಪರೇಷನ್ ಮಾಡ್ತೀನಿ. ಹಲ್ಲೆಲೂಯಾ, ನಾನು ಮಾಡ್ತೀನಿ. ಹಾಗಾದ್ರೆ ಪರಲೋಕ ದೇವರ ಹತ್ರ ಇಲ್ವಾ? ಅದು ಪರಲೋಕ ತಂದೆ ಹತ್ರ ಇಲ್ವಾ? ಇಲ್ಲೇ ನಡೀತೈತೆ ಬಿಡ್ರಿ, ಹಂಗೋ ಬರ್ಬೋದು ಬಿಡ್ರಿ, ನಡೀತೈತೆ ಬಿಡ್ರಿ, ಯಾರು ನೋಡೋರ್ದಾರ ಬಿಡ್ರಿ, ನಾನು ಮಾಡೋ ತಪ್ಪು ಯಾರು ನೋಡೋರು ಕೇಳಾರ್ದ ಬಿಡ್ರಿ, ವಾರಕ್ಕೊಂದು ಬರಲಿ, ತಿಂಗಳಿಗೆ ಒಂದ್ಸಾರಿ ಬಂದು ಹೋಗ್ತಿರಲ್ಲ, ಯಾವಾಗ ಒಂದ್ಸರಿ ಪ್ರಾರ್ಥನೆ ಮಾಡ್ತಾನಲ್ಲ, ಇವು ನಾವು ಕೊಟ್ಟಿಲ್ಲೇನ್ರಿ, ಎಷ್ಟು ಕೊಟ್ಟೋದು ಗೊತ್ತೇನ್ರಿ? ನಿನ್ನ ಲಂಚ ಕೇಳ್ತಾ ಇದ್ದಾರೆ ದೇವ್ರು ನಿನ್ನಿಂದ, ನಿನ್ನ ಹಣಕ್ಕಾಗಿ ದೇವ್ರು ಬಂದಿದ್ದಾರೆ, ನಿನ್ನ ಆತ್ಮಕ್ಕಾಗಿ ಬಂದಿದ್ದಾರೆ. ನಿನ್ನ ಆತ್ಮ ನಷ್ಟ ಆಗಬಾರ್ದು, ನಿನ್ನ ಆತ್ಮ ನರಕಕ್ಕೆ ಹೋಗಬಾರ್ದು, ನಿನ್ನ ಆತ್ಮ ನರಕದಲ್ಲಿ ಬೀಳಬಾರ್ದು, ನಿನ್ನ ಪಾಪ ಶಾಪದಲ್ಲಿ ಇರಬಾರ್ದು. ನಿನ್ನ ದುಃಖ ವೇದನೆಗಳು ಕರ್ತನ ಹೊತ್ತಿದ್ದಾನೆ, ನಿನ್ನ ಪಾಪ ಶಾಪಗಳನ್ನ ಆತನ ಹೊತ್ತಿದ್ದಾನೆ. ನೀನು ನನ್ನ ಮಗಳಾಗಿರ್ಬೇಕು, ನೀನು ನನ್ನ ಮಗನಾಗಿರ್ಬೇಕಂತ ಕರ್ತನ ಕೂಗಿ ಕರೀತಾರೆ. ಎಲೆ ಕಷ್ಟಪಡವರೇ ಹೊರೆ ಹೋಗ್ತವರೇ, ನೀವು ನನ್ನ ಬಳಿಗೆ ಬಂದಿರಿ, ನಾನು ವಿಶ್ರಾಂತಿ ಕೊಡ್ತೇನೆ. ಸುಮ್ಮನೆ ವಿಶ್ರಾಂತಿ ಅಲ್ಲ, ನೀನು ಪರಿಶುದ್ಧರಾಗಿ ಜೀವಿಸಬೇಕು, ಪವಿತ್ರರಾಗಿ ನಡಿಬೇಕು, ಒಳ್ಳೆಯ ಕಾರ್ಯ ನಿಮ್ಮಿಂದ ನಡಿಬೇಕು. ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನನ್ನು ನಾನು ಸೃಷ್ಟಿಸಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತವಾಗಿ ನನ್ನ ಪ್ರಿಯರೇ, ವಚನ ಓದಿದ ಪ್ರಕಾರವಾಗಿ ನೋಡುವಾಗ ಕಡೆದಾಗಿ ಒಂದು ವಚನ ಓದಿಕೊಡೋಣ್ರಿ. ಆ ಕಡೆಯ ಒಂದು ವಚನವನ್ನು ಓದಿಕೊಡೋಣ. ಪ್ರಸಂಗಿ ಪುಸ್ತಕ 6ನೇ ಅಧ್ಯಾಯ 10ನೇ ವಚನ ಓದಿ ಬೇಗ. ಹಲ್ಲೆಲೂಯಾ. ಮನುಷ್ಯನು ಪರಮಗೀತೆ 6:10 ನೋಡಿ, 6:10. ಅರುಣೋದಯವು ದೃಷ್ಟಿಸುತ್ತಿರುವ ಇವಳಾರು ಚಂದ್ರನಂತೆ ಸೌಮ್ಯಳು ಸೂರ್ಯನಂತೆ ಶುಭ್ರಳು ಪತಾಕಿಯಂತೆ ಭಯಂಕರಳು ಆಗಿರುವ ಇವಳಾರು. ಹಲ್ಲೆಲೂಯಾ. ಇವರ್ಯಾರು? ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ದೇವ್ರ ವಾಕ್ಯದ ಪ್ರಕಾರವಾಗಿ ಪಟಾಕಿ ಅಂತೆ ಇವ್ರ ಹತ್ರ ಹೋಗಾಕ, ಪಟಾಕಿ ಮುಂದೆ ಯಾರು ಹೋಗ್ತೀರಾ? ಅಡಿಲಿಪ್ಪ ಪಟಾಕಿ ನೋಡೋಣ ಅಂತ ನಿಂತ್ಕೊತೀರಾ? ಇಲ್ರಿ, ಪಟಾಕಿ ಹೋಗಕ್ಕಾಗಲ್ಲ. ಇವಳ್ಯಾರು? ಹಾಗಾದ್ರೆ ದೇವ್ರ ಮಕ್ಕಳೇ, ದೇವ್ರ ಜನರೇ, ಕರ್ತನ ಸನ್ನಿಧಾನದಂತೆ ಕರ್ತನ ಸಮ್ಮುಖದಲ್ಲಿ ನಾನು ನೀನು ದೇವರಿಗೆ ಮೆಚ್ಚುಗೆಯಾಗಿ ನಡಿಬೇಕು. ನಾನು ನೀನು ದೇವರಿಗೆ ಮೆಚ್ಚುಗೆಯಾಗಿರಬೇಕು, ಕರ್ತನಿಗೆ ಮೆಚ್ಚುಗೆಯಾಗಿ ನಡಿಬೇಕು. ಖಂಡಿತವಾಗಿ ದೇವರು ನಮಗೆ ಸಹಾಯ ಮಾಡೋ ಶಕ್ತನಾಗಿದ್ದಾನೆ, ನಮ್ಮ ಜೊತೆ ಸಹಾಯಕನಾಗಿರುವನಾಗಿದ್ದಾನೆ. ದೇವ್ರ ವಾಕ್ಯ ಪ್ರಕಾರ ನಾನು ನೀನು ದೇವರ ಮಾತನ್ನ ಶ್ರದ್ಧೆಯಿಂದ ಕೇಳಬೇಕು. ಶ್ರದ್ಧೆಯಿಂದ ಕೇಳಿ ಶ್ರದ್ಧೆಯಿಂದ ನಾವು ಹೋಗಬೇಕು. ನನ್ನ ಪ್ರೇರಣೆ ಕರ್ತನ ಮೇಜಿಗೆ ಸಿದ್ಧರಾಗಿದ್ದೀವಿ. ಕರ್ತನ ಮೇಜಿಗಾಗಿ ಸಿದ್ಧರಾಗಬೇಕಾದ್ರೆ ಪರಿಪೂರ್ಣವಾಗಿ ಈ ಆತ್ಮ ಕರ್ತನಿಗೆ ಸಮರ್ಪಿಸಬೇಕು. ಈ ಆತ್ಮದಲ್ಲಿ ದೇವರಿಗೆ ನಿನಗೆ ನಿಕಟವಾದ ಸಂಬಂಧ ಇರಬೇಕು. ಎಂಥ ಗಳಿಗೆ ಇದ್ರೂ ಕೂಡ ದೇವರನ್ನ ಮಹಿಮೆ ಪಡಿಸುವಂತ ಕಾರ್ಯ ನಿನ್ನ ಒಳಗಡೆ ಇರಬೇಕು. ಯಾವಾಗ ನೀನು ದೇವರಿಗೆ ನಿಕಟವಾದ ಕಾರ್ಯಗಳಿರ್ತೀವೋ, ನಿನ್ನ ದೇವರು ನಿನ್ನ ಕಾರ್ಯಗಳಲ್ಲಿ, ನೀನು ಕೈ ಇಡುವಂಥ ಕಾರ್ಯಗಳಲ್ಲಿ, ಹೋಗೋ ಬರೋ ಕಾರ್ಯಗಳಲ್ಲಿ ನಿನ್ನ ಜೊತೆ ನಡೆದಾಡುವಂಥ ದೇವರು. ಹಲ್ಲೆಲೂಯಾ.
ಹಲ್ಲೆಲೂಯ. ಹಾಗಾದರೆ ದೇವರ ಮಕ್ಕಳ ದೇವ ಜನರೇ, ಕರ್ತನ ಕೃಪೆ ಎಲ್ಲರ ಮೇಲಿದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಕಡೆದಾಗ ವಚನ ನೋಡುವಾಗ ಯೆಶಾಯನ ಪ್ರವಾದನ ಗ್ರಂಥ 54:17 ವಚನ, ನಿಮಗೆ ಯಾವ ಆಯುಧವು ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸುವುದಿಲ್ಲ. ನೋಡ್ರಿ, ಜಯಿಸುವುದಿಲ್ಲ. ಯಾವ ಆಯುಧ ಜಯಿಸುವುದಿಲ್ಲ. ಹಾಗಾದ್ರೆ ನಿನ್ನ ಜೊತೆ ದೇವರಿದ್ದಾರ? ಒಂದು ನಿಮಿಷ ಗಮನ ಇಟ್ಟು ಆಲೋಚನೆ ಮಾಡಿ. ಇದ್ದ ಜಾಗದಲ್ಲಿ ಮನಕಲ ನಿಮ್ಮೊಟ್ಟಿಗಿದ್ದಾರ? ನಿಮ್ಮೊಟ್ಟಿಗಿದ್ದಾರ? ಶುದ್ಧರ ಬರ ಬರ ದೂರ ನಾದರ ಬರ. ದೇವರು ನಿಕಟವಾದ ಕಾರ್ಯಗಳಲ್ಲಿ ಈ ಬಾಧೆಗಳನ್ನ, ಈ ಎಲ್ಲ ಶತ್ರುಕ್ರಗಳನ್ನ ಮುರಿದಕ್ಕಾಗಿ ನನ್ನ ದೇವರಿದ್ದಾರೆ. ನನ್ನ ಸರ್ವಶಕ್ತನಾದ ದೇವರಾಗಿ ಕರ್ತಾದಿ ಕರ್ತನೆ, ರಾಜಾಧಿರಾಜನೆ, ಇವತ್ತಿನ ದಿನದಿಂದ ದೇವರೇ ಪರಿಪೂರ್ಣವಾಗಿ ನಮ್ಮ ಸಭೆಯನ್ನ ಸಮರ್ಪಿಸ್ತೀವಪ್ಪ. ಸಭೆಯನ್ನ ಸಮರ್ಪಿಸ್ತೀವಿ ದೇವರೇ. ಶತ್ರುಗಳ ಬಾಧೆಗಳಿಂದಲೂ ದುಷ್ಟನ ಕಾರ್ಯಗಳಿಂದಲೂ ತಪ್ಪಿಸಿದಕ್ಕಾಗಿ ಸ್ತೋತ್ರ ರಾಜ. ಈ ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ ರಾಜ. ಕರ್ತನ ಎಲ್ಲ ನಿನ್ನ ಮಕ್ಕಳನ್ನ ದೇವರೇ ಆತ್ಮಭರಿತವಾಗಿ ಆಯುಧಗಳಾಗಿ ಉಪಯೋಗ ಮಾಡ್ಕೋ. ಆತ್ಮಭರಿತವಾಗಿ ಆಯುಧಗಳಾಗಿ ಉಪಯೋಗ ಮಾಡ್ಕೋ. ನೀನು ಹೇಳಿದ ಪ್ರಕಾರವಾಗಿ ದೇವರೇ ಕಂಬಾರನ್ನು ರೆಡಿ ಮಾಡಿದವು ನೀನು. ಕಂಬಾರನ್ನು ರೆಡಿ ಮಾಡಿದವು ನೀನು ದೇವರೇ. ಯಾವ ಆಯುಧ ನಿನಗೆ ಬರ ಕೂಡದು ಅಂತ ಹೇಳಿದಂತ ದೇವರು ನೀನು. ಕರ್ತನೆ ಆ ಆಯುಧಗಳ ರೆಡಿ ಮಾಡುವಂತ ವ್ಯಕ್ತಿ ಆಗಿರುವಂತ ಯಾವ ಆಯುಧಗಳು ಬಾರದ ರೀತಿಯಾಗಿ ಮಾಟದ ಶಕ್ತಿ, ತಂತ್ರದ ಶಕ್ತಿ, ಕುತಂತ್ರ ಶಕ್ತಿ, ಮೂಟದ ತಟ್ಟದೆ ರಕ್ತ ಕೋಟಿ ಒಳಗೆ ಇವರನ್ನು ಬಚ್ಚಿಟ್ಟು ಕಾಪಾಡು. ಇಂದಿನಿಂದ ಇವ್ರ ಹೃದಯಗಳನ್ನು ಸಮರ್ಪಿಸಲಿ. ಈ ಹೃದಯ ಒಳಗೆ ಮಾತಾಡು. ಲೈವ್ನಲ್ಲಿರುವಂತ ನಿನ್ನ ಮಕ್ಕಳ ಒಟ್ಟಿಗೆ ಕೂಡ ಮಾತಾಡು. ನಿನ್ನ ಮಕ್ಕಳ ಒಟ್ಟಿಗೆ ಮಾತಾಡು. ನಿನ್ನ ಮಕ್ಕಳ ಒಟ್ಟಿಗೆ ಮಾತಾಡು. ಎಲ್ಲ ಸಹಾಯ ನಿನ್ನದಾಗಿ, ಎಲ್ಲ ಸಮಾಧಾನ ನಿನ್ನದಾಗಿರಲಿ, ಎಲ್ಲ ಸಂತೋಷ ನಿನ್ನದಾಗಿರ್ಲಿ ಕರ್ತನೆ. ಯೇಸು ಇಲ್ಲಿವರೆಗೆ ಕಳೆದು ಹೋದ ದಿನಗಳನ್ನ ಅಪ್ಪ ಮರಿತು ದೇವರೇ, ನಿನ್ನ ವಾಕ್ಯದ ಪ್ರಕಾರ ನಾವು ನಡೀತೀವಿ ಅಂತ ಹೇಳುವಂತ ನಿನ್ನ ಭಕ್ತರನ್ನು ನಡೆಸುವರೇ. ನಿನ್ನ ಭಕ್ತರನ್ನು ನಡೆಸು ಸ್ವಾಮಿ. ನಿನ್ನ ಮಕ್ಕಳು ನಡೆಸು ದೇವರೇ. ಕರ್ತನ ಆದೇಶ ಮಣ್ಣಿನಿಂದ ನಮ್ಮನ್ನು ಸೃಷ್ಟಿಸಿ ನಮಗೆ ನಿನ್ನ ಶ್ವಾಸದ ಮೂಗಿನಿಂದ ಶ್ವಾಸ ಊದಿ ನಿನ್ನ ಹಾಗೆ ನಮ್ಮನ್ನು ಸೃಷ್ಟಿ ಮಾಡಿದ ಯೇಸುವೇ ನಿನಗೆ ಸ್ತೋತ್ರ. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ ರಾಜ. ಕರ್ತನ ಆದೇಶವೇ ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕಾಗಿ ಸ್ತೋತ್ರ. ಕರ್ನಾಟಕನ ಆಶ್ರಯ ಮಾಡು. ಕರ್ನಾಟಕದಲ್ಲೆಲ್ಲ ಜನರನ್ನು ರಕ್ಷಿಸು. ಎಲ್ಲಾ ಜನರನ್ನು ಆಶ್ರಯ ಮಾಡು. ಡಾಕ್ಟರ್ಗಳನ್ನು ರಕ್ಷಿಸು. ಕರ್ತನ ಆದೇಶವೇ ಎಲ್ಲ MLA MP ಗಳನ್ನ ಮಂತ್ರಿಗಳನ್ನ ಆಶೀರ್ವಾದ ಮಾಡೋದು ನಾನು ಪ್ರಾರ್ಥಿಸ್ತೀನಿ. ಈ ಕರ್ನಾಟಕದ ಮೂಲೆಗಳು ಎಲ್ಲಾ ಜಿಲ್ಲೆಗಳನ್ನ ನೀನು ರಕ್ಷಿಸು. ಎಲ್ಲಾ ಜಿಲ್ಲೆಗಳನ್ನ ಆಶೀರ್ವಾದ ಮಾಡು. ಈ ಕೊರೋನಾ ಎಂಬ ವೈರಸ್ ಯೇಸುವಿನ ನಾಮದ ಭಾರತ ದೇಶನ ಬಿಟ್ಟು ತೊಲಗಲಿ ಪ್ರಾರ್ಥಿಸ್ತೇನೆ. ಎಲ್ಲಾ ಜನರಿಗೆ ನೀನು ಸಹಾಯ ಕೊಡು. ಅನಾಥ ಮಕ್ಕಳಿಗೂ, ದಿಕ್ಕಿಲ್ಲದವರಿಗೆ, ವಿಧಿವರಿಗೂ, ರೋಗಿಗಳು ಪ್ರತಿಯೊಬ್ಬರು ನೀನು ಮುಟ್ಟು ಹೇರಳವಾಗಿ ನಡೆಸು. ಆಶೀರ್ವಾದ ಮಾಡು. ನಿನ್ನ ಕೃಪೆ ಇರುವುದಕ್ಕಾಗಿ ಸ್ತೋತ್ರ, ನಿನ್ನ ಕರುಣೆ ಇರುವುದಕ್ಕಾಗಿ ಸ್ತೋತ್ರ ರಾಜ. ಕರ್ತನ ದೇಶವೇ ನಿನ್ನ ರಾಜ್ಯಕ್ಕಾಗಿ ನೀತಿಗೆ ಸಹಾಯ ಮಾಡು. ಎಲ್ಲಾ ಪೊಲೀಸ್ ಸಿಬ್ಬಂದಿಗಳಿಗಾಗಿ ಕರ್ತನ ಆಶೀರ್ವಾದ ಮಾಡಪ್ಪ. ಎಲ್ಲಾ ಡಾಕ್ಟರ್ ಸಿಬ್ಬಂದಿಗಳಾಗಿ ಆಶೀರ್ವಾದ ಮಾಡು. ಮಂತ್ರಿ ಮಂಡಲಗಾಗಿ ಆಶೀರ್ವಾದ ಮಾಡು. ಎಲ್ಲಾ ಕೆಲಸ ಕಾರ್ಯಗಳಿಗಾಗಿ ಆಶೀರ್ವಾದ ಮಾಡು. ಎಲ್ಲಾ ನಿನ್ನ ಕೃಪಾ ಕಟಾಕ್ಷ ಇರಲಿ ಕರ್ತನ ಸ್ತೋತ್ರ. ಈ ದಿನ ಮತ್ತೊಂದು ಆವರ್ತಿ ಕರ್ತನೆ ಕರ್ನಾಟಕ ಕನ್ನಡದವರೇ ರಕ್ಷಿಸು, ಆಶೀರ್ವಾದ ಮಾಡು. ಕರ್ನಾಟಕದ ಎಲ್ಲ ಕಾರ್ಯಗಳು ನಿನ್ನ ಮಹಿಮೆಗೆ. ಯಾವ ಗಲಿಬಿಲಿಗಳು, ಯಾವ ರೋಗಗಳು, ಯಾವ ಶೋಧನೆಗಳು, ಸಮಸ್ಯೆಗಳು ಬೇಡ. ಮಾಟ ಮಂತ್ರ ತಂತ್ರ ಕುತಂತ್ರಗಳು ಯೇಸುವಿನ ನಾಮದಲ್ಲಿ ಬಿಟ್ಟೋಗ್ಲಿ. ಸಹಾಯ ಮಾಡು. ನಿನ್ನ ಕೃಪಾಸ್ತ ಇದ್ದು ನಡೆಸಿ ಕಾಪಾಡಬೇಕು. ಯೇಸು ಕ್ರಿಸ್ತನ ಪವಿತ್ರವಾದ ನಾನು ಬೇಡಿದ್ದೇನೆ ಸ್ವಾಮಿ. ಆಮೆನ್. ನನ್ನ ಮನವಿ ಯೌವನ ಕೊಂಡಾಡು. ನನ್ನ ಸರ್ವಂದರಿಗಳ ಆತ್ಮ ಪವಿತ್ರ ಆತ ಮಾಡುತ್ತಾರೆ ಒಂದನ್ನು ತಂದೆ, ಮಗ, ಪರಿಶುದ್ಧಾತ್ಮ ಪ್ರೀತಿ, ರಕ್ತ ಯೇಸು ಕ್ರಿಸ್ತನ ಪ್ರೀತಿ, ಪವಿತ್ರಾತ್ಮ ಐಕ್ಯತೆ, ಅನ್ಯೋನ್ಯತೆ, ಸಂತೋಷ, ಸಮಾಧಾನ ಇಂದಿಗೂ ಎಂದೆಂದಿಗೂ ಸದಾಕಾಲ ನಿತ್ಯ ನಿರಂತರ ಈ ತಿರುಗಿ ಬರುವವರೆಗೂ ಸಭೆ ಮೇಲೂ, ಸಭೆ ಮಕ್ಕಳ ಮೇಲೆ, ಸಭೆ ಕುಟುಂಬ ಮೇಲೂ, ನನಗಾಗಿ ನನ್ನ ಕುಟುಂಬ ಪ್ರಾರ್ಥನೆ ಮಾಡುತ್ತಿಲ್ಲ ಭಕ್ತರ ಮೇಲೆ ನಿತ್ಯ ನಿರಂತರವಾಗಿ ಎಲ್ಲಾ ಸಭೆಗಳ ಮೇಲೆ ನೀನೇ ಆಳ್ವಿಕೆ ಮಾಡಿ ನಡೆಸಿ ಕಾಪಾಡಬೇಕು ಬೇಡಿದ್ದೇನೆ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಯೇಸುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನೆಲ್ಲ ನಾಶ ಮಾಡಲಿ.